ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಷೋಡಶ ರಾಜಕುಮಾರರ ಕಥೆಯನ್ನ ಹೇಳ್ತಾ, ಅಂದ್ರೆ ಅದು ಹೇಳಿದ ರೀತಿಯಲ್ಲಿ ಹೇಗೆ ಬರುತ್ತೆ ಅಂತಂದ್ರೆ, ಈ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ವ್ಯಾಸರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ವ್ಯಾಸರು ಹೇಳುವ ಕಥೆಯಲ್ಲಿ ಅಕಂಪನನಿಗೆ ನಾರದರು ಸಮಾಧಾನ ಮಾಡ್ತಾ ಇದ್ದಾರೆ. ಸೇಮ್ ಮತ್ತೆ ಸೃಂಜಯನಿಗೂ ನಾರದರೇ ಸಮಾಧಾನ ಮಾಡ್ತಾ ಈ 16 ರಾಜರ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೆಯದು ಮರುತ್ತನನ್ನು ಹೇಳಿದ್ರು. ಆ ನಂತರ ಹೇಳ್ತಾ ರಾಮಚಂದ್ರನ ತನಕ ಬಂದು ಮುಂದೆ ಭಗೀರಥ ಬಂದ, ದಿಲೀಪ ಬಂದ. ದಿಲೀಪನ ಯಾಜ್ಞದ ಯೂಪಸ್ತಂಭಗಳೆಲ್ಲ ಬಂಗಾರದ್ದೇ ಕಂಬಗಳು. ಇನ್ನು ಸ್ವತಃ ವಿಶ್ವಾವಸು ಅನ್ನುವಂತಹ ಗಂಧರ್ವ ಅವನು ಬಂದು ಅವರ ಯಜ್ಞದಲ್ಲೆಲ್ಲ ವೀಣೆಯನ್ನು ನುಡಿಸ್ತಾ ಇದ್ದಂತೆ. ಯಾಕಂದ್ರೆ ಅವರೆಲ್ಲ ಸಾಮಾನ್ಯ, ಅವರ ಕಾಲ್ ಶೀಟ್ ಸಿಗೋದು ಕಷ್ಟ. ಆದ್ರೆ ಅವರೇ ಸ್ವತಃ ಬಂದು ಇವನ ಯಾಗದಲ್ಲಿ ಒಂದು ಭಾಗವಾಗಿ ತಾವು ಕೂಡ ಸೇರ್ಕೊಳ್ತಿದ್ರಂತೆ. ಇನ್ನು ಯಜ್ಞದಲ್ಲಿ ಸಿಗುವಂತಹ ಹವಿಸ್ಸಿನ ಪದಾರ್ಥಗಳನ್ನ ಬಡಿಸಿ ಊಟ ಮಾಡಿದ್ಮೇಲೆ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಿದ್ರಂತ. ಮನೆ ತನಕ ಹೋಗುವಷ್ಟು ಯಾರಿಗೂ ಸಮಾಧಾನ ಇಲ್ಲ, ಅಷ್ಟು ಚೆನ್ನಾಗಿ ಊಟ ಹಾಕಿ ಮಲ್ಕೊಳ್ಳಿಕ್ಕೂ ವ್ಯವಸ್ಥೆ ಇರ್ತಿತ್ತಂತ ಅಲ್ಲೇ ಬೇಕಾದಷ್ಟು. ಸುಸ್ತಾಗಿ ಇಂತ ಮಲಗಬಾರ್ದು, ಆದ್ರೆ ಅವರಿಗೆ ತಿಂದು ಚೆನ್ನಾಗಿ ಸುಸ್ತಾದ್ರೆ ಅಲ್ಲೇ ಕೂತಲ್ಲೇ ಗಡದ್ದು ನಿದ್ದೆ ಹೊಡಿತಾ ಇದ್ರು. ಒಂದು 10 ನಿಮಿಷ, ಅದೇನು ತೂಗು ನಿದ್ದೆ, ಈ ವಾ ಅಂತ ಗೊರಕೆ ನಿದ್ದೆ ಅಲ್ಲ. ಇನ್ನು ದಿಲೀಪ ಆ ಯಾಗವನ್ನ ಮಾಡಿ ಎಷ್ಟು ಅವನಿಗೆ ಪುಣ್ಯ ಬಂತು ಅಂದ್ರೆ, ಅವನನ್ನ ನೋಡಿದವರಿಗೆಲ್ಲ ಆ ಯಾಗದ ಪುಣ್ಯ ಬಂದುಬಿಡ್ತು. ಅಷ್ಟು ಪುಣ್ಯವಂತ ಆಗಿ ಬಿಟ್ಟಿದ್ದವನು. ಇದರ ಜೊತೆಗೆ ಜ್ಞಾನ ವೈರಾಗ್ಯ ಭಕ್ತಿಗಳಂತೂ ಅವನಲ್ಲಿ ಅಸಾಧಾರಣವಾಗಿ ಇತ್ತು. ಇಂತಹ ವ್ಯಕ್ತಿತ್ವ ಇರುವವನೂ ಕೂಡ ಒಂದು ದಿವಸ ಯಜ್ಞದ ಕರ್ತವ್ಯ ಮಾಡಿದ್ದಾನೆ, ಇವನನ್ನ ಯಮಧರ್ಮ ತಡೀತಾನೆ ಎಂತಿರ್ಲಿಲ್ಲ. ಅವನು ಕೂಡ ತನ್ನ ಕರ್ತವ್ಯವನ್ನು ಮುಗಿಸಿದ ನಂತರ ಮೃತ್ಯುವಿಗೆ ವಶವಾಗಿದ್ದ. ಇನ್ನು ಮಾಂಧಾತೃ ಅಂತ ಮುಂದೆ 61ನೇ ಅಧ್ಯಾಯದ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಶ್ವಿದೇವತೆಗಳು ಇವನನ್ನ ಹುಟ್ಟಿಸಿದ್ದು, ಅಂದ್ರೆ ಆಪರೇಷನ್ ಮಾಡಿ ಇವನನ್ನು ಹೊಟ್ಟೆಯಿಂದ ಹೊರಗೆ ತಂದದ್ದು ಅಶ್ವಿದೇವತೆಗಳು. ಏನಾಯ್ತು ಅಂದ್ರೆ, ಒಂದ್ಸರ್ತಿ ಯುವನಾಶ್ವ ಅಂತ ಒಬ್ಬ ರಾಜ, ಅವನು ಬೇಟೆಗೆ ಹೋಗಿ ಅಲ್ಲೇ ಒಂದು ಕಥೆಯಲ್ಲಿ ಹೇಗಿದೆ ಅಂದ್ರೆ, ಅವನೇ ಒಂದು ದೊಡ್ಡ ಯಾಗ ದೀಕ್ಷಿತನಾಗಿದ್ದ ಅಂತಿದೆ. ಇನ್ನೊಂದ್ ಕಡೆ ಯಾಗ ನಡೀತಾ ಇದ್ದ ಜಾಗಕ್ಕೆ ಅವನು ಹೋದ ಅಂತಿದೆ. ಒಟ್ಟಂತೂ ಅವನು ಯಾಗ ಮಾಡುವುದ್ರಲ್ಲಿ ಏನು ಹಿಂದೆ ಸರಿಯವನಲ್ಲ. ಆದ್ರೆ ಏನಾಯ್ತು ಅಂದ್ರೆ, ಅವನ ಕುದುರೆ ತುಂಬಾ ಬಳಲಿ ಹೋಯ್ತಂತೆ. ಬಳಲಿ ಹೋಗಿ ನಡಿಲಿಕ್ಕೆ ಇನ್ ಸಾಧ್ಯವೇ ಇಲ್ಲ ಅಂತ ಅವುಗಳೆಲ್ಲ ಹೆಜ್ಜೆನೆ ಇಡ್ಲಿಲ್ಲ. ಇವನ್ ಕೊರೆಗೆ ಇಳಿದು ಬಾಯಾರಿಕೆ ಆಯ್ತು ಅಂತ ಹುಡ್ಕೊಂಡು ಕತ್ಲೆ ಆಗಿತ್ತು. ಹುಡ್ಕೊಂಡು ಬಂದ್ರೆ ಒಂದು ಯಜ್ಞಶಾಲೆ ಕಾಣಿಸ್ತು. ಯಜ್ಞಶಾಲೆಯಲ್ಲಿ ಯಾರು ಇರ್ಲಿಲ್ಲ, ಎಲ್ಲ ಅವರವರ ಕೋಣೆಗೆ ಹೋಗಿದ್ರು. ಇವನು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ, ಪಾತ್ರೆ ಹೊಳಿತಾ ಇತ್ತು ಅಂತ ಸೀದ ತೆಗೆದ ಆ ಪಾತ್ರೆಯನ್ನು ಬಾಯಿಗೆ ಘಟಘಟ ಅಂತ ಇಳಿಸಿ ಅದರಲ್ಲಿ ಮೊಸರು ಜೇನುತುಪ್ಪ ಮಿಶ್ರ ಮಾಡಿದ್ದು ಇತ್ತು. ಅದು ಸಾಮಾನ್ಯ ಈ ಬಾಯಾರಿಕೆ ಆದಾಗ ಏನಂತಾರೆ ಅದಕ್ಕೆ, ತ್ರಿಮಧುರ ಅಂತ ಮಿಕ್ಸ್ ಮಾಡಿ ಕೊಡ್ತಾರೆ ಬಾಯಾರಿಕೆ ಕಮ್ಮಿ ಆಗೋದಕ್ಕೋಸ್ಕರ. ಅದೇ ತರ ಇತ್ತು. ಚೆನ್ನಾಗಿ ವ್ಯವಸ್ಥೆನೆ ಮಾಡಿಟ್ಟಿದ್ದಾರೆ ಅಂತ ಹೇಳಿ ಸಾರಿ ತಗೊಂಡ್ಬಿಟ್ಟ ನಂತರ ಹೊರಡ್ಬೇಕು ಅಂತ ಅನ್ಸಿದ ಅಷ್ಟೊತ್ತಿಗೆ ಇವರೆಲ್ಲ ಬಂದ್ರು, ಋಷಿಗಳೆಲ್ಲ. ಇವನನ್ನು ನೋಡಿ
ಅದೇ ಮೂಲ ಭಾಗವತದಲ್ಲಿರುವ ಕಥೆ ಪ್ರಕಾರ ಅವನು ರಾತ್ರಿ ಹಾಗೆ ಕುಡ್ದು ಬರೋ ದಿವಸ ಹುಡುಕಿ ನಿನಗೋಸ್ಕರನೇ ಮಾಡಿಟ್ಟಿದ್ದು ನೀನೇ ಅದನ್ನ ಕುಡ್ದು ಬಿಟ್ಟಲ್ಲ ಅಂತ ಹೇಳಿ ಕೊನೆಗೆ ಅವನನ್ನ ಏನದ್ಲು ಬದ್ಲು ಅದೇ ಅದೇ ಅಲ್ಲ ಅಲ್ಲ ಅವನು ಹೆಂಡತಿಗೆ ಅಂತ ಮಾಡಿಟ್ಟಿದ್ದು ಒಟ್ಟದು ಅವನಿಗೆ ಸಂಬಂಧಪಟ್ಟದ್ದಾದ್ರಿಂದ ಅವನು ಅದನ್ನ ಕುಡಿದ ನಂತರ ಅವ್ರು ಹೇಳ್ತಾರೆ ನೀನ್ ಇನ್ನಿಲ್ಲೇ ಇರ್ಬೇಕಪ್ಪ 9 ತಿಂಗಳು ಎಲ್ಲೂ ಓಡಾಡ್ಲಿಕ್ಕಿಲ್ಲ, ವ್ಯವಸ್ಥಿತವಾಗಿ ನಾವು ನಿಂಗೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾರೆ ಏನಾಗಿದೆ ಅಂತ. ಅವನು ಆಯ್ತು ಅಂತ ಆ ದಿವ್ಯ ತೇಜಸ್ಸು ಅವನಲ್ಲೇ ತುಂಬಿತ್ತು. ಆಯ್ತು 9 ತಿಂಗಳಾದ ನಂತರ ಟೆನ್ಷನ್ ಆಯ್ತು ಅವನಿಗೆ ಏನ್ ಮಾಡೋದು ಅಂತ. ನಾವಿದ್ದೇವೆ ಅಂತ ಅಶ್ವಿ ದೇವತೆಗಳು ಏನೇನು ಏನು ಹೌದು, ಮಾಂಧಾತ ನಹುಶೋಂಬರಿ ಶಸಗರವು. ಸರಿ, ಅವನು ಗರ್ಭದಿಂದ ಹುಟ್ಟಿದ ಅಂದ್ರೆ ಹೊಟ್ಟೆಯನ್ನೇ ಎಡಭಾಗದ ಹೊಟ್ಟೆಯನ್ನ ಸೀಳಿ ಅವನನ್ನು ತೆಗೆದ್ರು. ಆಮೇಲೆ ನನ್ನ ಕತೆ ಅದನ್ನು ನಾವು ನೋಡ್ಕೋತ ಅವನು ಹೊಲಿಗೆ ಹಾಕಿ ವ್ಯವಸ್ಥೆ ಮಾಡಿ ಚೆನ್ನಾಗಿ ಅವನನ್ನ ನೋಡ್ಕೊಂಡ್ರು, ಬಾಣಂತನನ್ನ. ಆಮೇಲೆ ಸರಿ ಇದೇನೋ ಆಯ್ತು, ಮಗುವಿನ ಕತೆ ಏನು ಅದನ್ನ ನೋಡ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಲ್ಲ. ಪುರುಷ ಗರ್ಭದಿಂದ ಹುಟ್ಟಿದ್ಮೇಲೆ ಅದು ಆಹಾರ ಇಲ್ಲದೆ ಹುಟ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಅದು ಆಹಾರಕ್ಕಾಗಿ ಜೋರು ಅಳ್ಲಿಕ್ಕೆ ಶುರುವಾಯ್ತು. ಆ ಯಜ್ಞದಲ್ಲಿ ದೇವತೆಗಳೇ ಬಂದು ಆಹುತಿಗಳನ್ನು ಸ್ವೀಕರಿಸ್ತಾ ಇದ್ರು. ಎಲ್ಲ ಋಷಿಗಳಿಗೆ ಏನ್ ಮಾಡುದು ಅಂತ ಒಂದು ಕ್ಷಣ ಕಕ್ಕಾಬಿಕ್ಕಿ ಆದ್ರು. ಈ ಮಗು ಯಾರ ಹಾಲು ಕೇಳ್ಬೇಕು, ಯಾರ ಹಾಲಿನಿಂದ ಇದು ಬದುಕಬೇಕು ಅಂತ ಅವ್ರವರೇ ಮಾತಾಡ್ಕೊಳ್ತಾ ಇದ್ದಾಗ ಇಂದ್ರ ಅದು ನನ್ನನ್ನೇ ಕುಡಿಯಲಿ ಅಂತ ಮಾಂ ಧಾತ ಅಂತ ಹೇಳಿ ಬೆರಳನ್ನ ಇಟ್ಟು ಅದಕ್ಕೆ ಅಮೃತದ ರಸವನ್ನ ಬಾಯಿಗೆ ಹಾಕಿದ್ದಾನೆ. ಅದು 12 ದಿವಸದಲ್ಲಿ 12 ವರ್ಷದ ಮಗುವಾಗಿ ಬೆಳೆಯಿತು. ಒಂದೊಂದು ದಿವಸಕ್ಕೆ ಒಂದೊಂದು ದಿವಸದಲ್ಲಿ ಅಮೃತ ಪಾನದಿಂದ 12 ದಿವಸದಲ್ಲಿ 12 ವರ್ಷದ ಮಗುವಾಗಿ. ಇಲ್ಲಾಂದ್ರೆ ಇವನು ಇಂದ್ರ ಮತ್ತೆ 12 ವರ್ಷ ಅಲ್ಲೇ ಕೂತ್ಬೇಕಲ್ಲ. ಅದಕ್ಕೆ ಅದು ಅಮೃತ ಪಾನ, ದೇವತೆಗಳ ಆಹಾರ. ಅದ್ರಿಂದಾಗಿ ಬೇಗ ಬೇಕಾದ ಪೌಷ್ಟಿಕ ಆಹಾರ ಸಿಕ್ಕು ಮಗು ದೃಢವಾಗಿ ಬೆಳೆದು ದೊಡ್ಡವನಾಗಿ ಬಿಡ್ತು. ಹೀಗೆ ಬೆಳೆದ ನಂತರ ಆ ಋಷಿಗಳಿಂದ ಒಳ್ಳೆಯ ಶಸ್ತ್ರಜ್ಞಾನ ಎರಡನ್ನು ಪಡ್ಕೊಂಡು ಸಮಸ್ತ ಭೂಮಿಯನ್ನ ಗೆದ್ದದ್ದು ಮಾತ್ರ ಅಲ್ಲ, ಧರ್ಮಿಷ್ಠನೂ ಆಗಿದ್ದ. ಬಹಳ ಜನ ಗೆದ್ದು ಬಿಡ್ತಾರೆ, ಆಮೇಲೆ ಮದದಿಂದ ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡ್ತಾರೆ. ಇವನು ಹಾಗೆ ಮಾಡದೆ ಸತ್ಯಸಂಧನೂ ಆಗಿದ್ದ, ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದ. ಆ ಕಾಲದಲ್ಲಿ ಯಾರ್ಯಾರಿದ್ರು, ಜನಮೇಜಯ, ಸುಧನ್ವ, ಗಯ, ಪೂರು, ಬೃಹದ್ರಥ, ಸೀತಾ, ನೃಗ ಎಲ್ಲ ಮಹಾರಾಜರನ್ನೆಲ್ಲ ಗೆದ್ದ ಒಬ್ಬನೇ. ಗೆದ್ದವನು 100 ಅಶ್ವಮೇಧ ಯಾಗವನ್ನ ಮಾಡಿದ್ದು ಬ್ರಾಹ್ಮಣರಿಗೆ ಪುಂಡಿ ದಕ್ಷಿಣೆ ಅಂತ. ಈಗಲೂ ಕೆಲವು ಕಡೆ ಹೇಳ್ತಾರೆ ಪುಂಡಿ ದಕ್ಷಿಣೆ ಅಂದ್ರೆ ಹಿಡಿ ದಕ್ಷಿಣೆ. ಬಂಗಾರವನ್ನೇ ಹಿಡಿಯಾಗಿ ತೆಗೆದು, ಅದು ಏನು ಪ್ರತಿಯೊಂದಕ್ಕೂ ಅಲ್ಲೇನೋ 106 ತರದ ವ್ಯವಸ್ಥೆಗಳಿಗೆ ದಾನ ಕೊಡ್ಬೇಕಿರುತ್ತೆ. ಯಾವುದೋ ಒಂದು ಸಣ್ಣ ವಿಷಯ, ಇನ್ನೊಂದು ವಿಷಯ, ಮತ್ತೊಂದು ವಿಷಯ, ಹಾಗೆ ದಾನ ಕೊಡುದು ಅಂತಾಗಿ ಕೊನೆಗೆ ಹಿಡಿ ದಕ್ಷಿಣೆಯನ್ನು ಕೊಟ್ಟು ಎಲ್ಲದಕ್ಕೂ ಅವನಿಗೆ ದಕ್ಷಿಣೆ ಕೊಡುದು ಅಂದ್ರೆ ಒಂದು ಆನಂದ. ಹಾಗೆ ದಕ್ಷಿಣೆ ಕೊಟ್ಟು ಚೇರಲ್ಲಿದ್ದ. ಆಮೇಲೆ ಅನ್ನದ ಪರ್ವತ, ತುಪ್ಪದ ಪರ್ವತ, ತೌವೆ, ಅದು ಎಲ್ಲವೂ ಯಾವ ಪದಾರ್ಥನೂ ಇಲ್ಲ ಅಂತಿಲ್ಲ, ಬೇಕಾದಷ್ಟು ಊಟಕ್ಕೆ ವ್ಯವಸ್ಥೆ ಆಗಿತ್ತು. ಅದರ ಜೊತೆಗೆ ಯಜ್ಞದಲ್ಲಿ ದೇವತೆಗಳು, ಅಸುರರು, ಯಕ್ಷರು, ಗಂಧರ್ವರು, ನಾಗ ರಾಜರು ಎಲ್ರೂ ಬಂದಿದ್ರು. ಅವರಿಗೂ ತೃಪ್ತಿ ಆಗುವಷ್ಟು ಬೇಕಿರೋ ಅವ್ರವ್ರಿಗೆ ಬೇಕಾದ ಪದಾರ್ಥ. ಸ್ವಾರಸ್ಯ ಏನು ಅಂದ್ರೆ ಗಂಧರ್ವರಿಗೆಲ್ಲ ಇಲ್ಲಿದ್ದು ಸಾರು ತೋವೆ ಅನ್ನ ಆಗುದಿಲ್ಲ, ಅವ್ರದ್ದು ಬೇರೆ ಇರುತ್ತೆ. ಅದಕ್ಕೆ ಅವ್ರಿಗೆ ಬೇಕಾದ ವ್ಯವಸ್ಥೆ ಬೇರೆನೇ ಇತ್ತು. ಹಾಗಾಗಿ ಅಲ್ಲ, ಹವಿಸ್ಸಿಗೆ ಯಜ್ಞದಲ್ಲಿ ಯಾರಿಗೆ ದಾಖಲೆ ಇರುತ್ತೋ ಅವ್ರು ಬರ್ತಾರೆ, ಅದು ಬಿಟ್ಟು ಉಳಿದವರು ಬರ್ತಿದ್ರು. ಅದೇ ಹೇಳಿದ್ದು, ಯಾರಿಗೆ ಆಹುತಿಯಲ್ಲಿ ನೇರವಾಗಿದೆ ಅದು ಅವರು ಅಲ್ಲಿ, ಅದು ಯಜ್ಞದ ಭಾಗ. ಅದು ಬಿಟ್ಟು ಆಮೇಲೆ ಮಧ್ಯಾಹ್ನದ ವ್ಯವಸ್ಥೆಗೆ ಅಂತ ಬೇರೆನೆ ವ್ಯವಸ್ಥೆ ಇರ್ತಿತ್ತು. ಮಾಂಧಾತ ಅದನ್ನ
ನಿಭಾಯಿಸಿದ ಎಲ್ಲರನ್ನು ಕೂಡ. ಬಂದವರಲ್ಲಿ ಎಲ್ಲರೂ ಜ್ಞಾನಿಗಳೇ, ವೇದಾಂತ ಪಾರಗರೆ. ಯಾರಿಗೂ ಕೂಡ ಇಲ್ಲಿ ಬಂದದ್ದು ಕೊಟ್ಟ ಸಂಪತ್ತು, ದಾನ ಕೊಟ್ಟದ್ದು ವ್ಯರ್ಥ ಆಯ್ತು ಅಂತಿಲ್ಲ ಅಂತೆ. ಎಲ್ಲರೂ ಅಧ್ಯಯನಶೀಲರು. ಅದು ಒಂದು ಕಾಲ. ಹಾಗೆ ದಕ್ಷಿಣೆಗಳನ್ನ ಕೊಟ್ಟು 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 ಅವನು ಎಷ್ಟು ಪುಣ್ಯದ ತುದಿಯನ್ನ ಏರಿದ ಅಂತಂದ್ರೆ, ಅವ್ರ ಹತ್ರ ಪುಣ್ಯದ ವ್ಯವಸ್ಥೆಗೆ ಬೇಕಾದಷ್ಟು ಕೊಡ್ಬೇಕಾದ ಫೆಸಿಲಿಟಿ ಇರ್ಲಿಲ್ಲ ಅಂತೆ ಸ್ವರ್ಗದಲ್ಲಿ. ಅಷ್ಟು ಪುಣ್ಯ ಸಂಪಾದನೆ ಮಾಡಿ ಬಿಟ್ಟಿದ್ದ ಅಂತ. ಅಲ್ಲಿಗೆ ಅಂಥವನು ಕೂಡ ಕೊನೆಗೆ ಮೃತಿಯನ್ನ ಹೊಂದಿದ. ಹಾಗಾಗಿ ನಿನ್ನ ಮಗ ಒಬ್ಬ ಸತ್ತೋದ ಅಂತ ಹೇಳಿ ನೀನು ವ್ಯಥೆ ಪಡೋದ್ರಲ್ಲಿ ಏನು ಅರ್ಥ ಇಲ್ಲ. ಸಾವು ಅನ್ನೋದು ಮನುಷ್ಯನ ಸಹಜ ಪ್ರಕ್ರಿಯೆ. ಅದರಿಂದಾಗಿ ಬೇಗ ಸತ್ತ, ಒಳ್ಳೆಯವನಾಗಿಯೂ ಸತ್ತ, ಇಷ್ಟು ಜಪ ಮಾಡಿಯೂ ಸತ್ತ, ಇಷ್ಟು ಯಜ್ಞ ಮಾಡಿಯೂ ಸತ್ತ, ಇಷ್ಟು ದೇವರ ಪೂಜೆ ಪುರಸ್ಕಾರ ಮಾಡಿಯೂ ಸತ್ತ ಅಂತ ನಮ್ಮ ಎಲ್ಲ ಗೋಗರಿಯುವುದಿದೆಯಲ್ಲ, ಇದು ಸುಮ್ಮನೆ ನಮ್ದೊಂದು ಭಾವನೆ ಅಷ್ಟೇ ಬಿಟ್ರೆ ಇದೇನು ಲಾಜಿಕಲಿ ಕರೆಕ್ಟ್ ಅಂತಲ್ಲ. ಹೌದು, ಅದು ಏನು ಅಂದ್ರೆ ಇಂದ್ರ ಪದವಿಗೆ ಬರ್ಲಿಕ್ಕೆ ಯೋಗ್ಯ ಇದ್ದವ್ರು ಮಾತ್ರ ಬರ್ತಾರೆ. ಉಳಿದವ್ರು ಮಾಡಿದ್ರು ಆ ಅರ್ಹತೆ ಇರುತ್ತೆ. ಅದನ್ನೇನು ಅವ್ರು ಭೂಮಿಯಲ್ಲಿ ವ್ಯಾಪ್ತಿಯನ್ನ ದೊಡ್ಡದಾಗಿ ಪಡಿತಾರೆ. ಅವರಿಗೆ ವ್ಯಾಪ್ತಿ ಇಂದ್ರ ಭೂಮಿಯಲ್ಲಿ ಏನ್ ಮಾಡ್ತಾನೆ ಅವ್ರ ಮೂಲಕ ಮಾಡಿಸ್ತಾನೆಲ್ಲ. ಮುಂದೆ ನಹುಷನ ಮಗನಾದ ಯಯಾತಿಯ ಕಥೆಯನ್ನು ಹೇಳ್ತಾರೆ. ಇವನು ಹಾಗೇನೆ ಮಾಡಿದ ಪುಣ್ಯಕ್ಕೆ ಲೆಕ್ಕವೇ ಇಲ್ಲ ಅಂತ ಶುರು ಮಾಡ್ತಾರೆ. ಯಾಕೆಂದ್ರೆ ಸಮುದ್ರ ಎಲ್ಲಿಂದ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕದ ಭೂಮಿಯನ್ನು ಕೂಡ ಅವನು ಗೆದ್ದು ಬಿಟ್ಟಿದ್ದ ಯಯಾತಿ. ಶಮಿ ಅಂತ ಒಂದು ಸಮಿಧೆ, ಅದು ಯಜ್ಞಕ್ಕಾಗುವಾಗ ಸಮಿಧೆಯನ್ನ ಎಷ್ಟು ಅದು ಎಷ್ಟು ದೂರದಲ್ಲಿ ಹೋಗಿರುತ್ತೋ ಆ ಜಾಗದಲ್ಲಿ ಯಜ್ಞ ಮಾಡುವುದು ಅಂತ ಲೆಕ್ಕ. ಇಲ್ಲಿಂದ ಒಂದ್ ಕಡೆಗೆ ಎಸೆಯುವುದು, ಅಲ್ಲಿ ಯಾಗ ಮಾಡುದು, ಅಲ್ಲಿ ನಿಂತು ಅದು ಮುಗಿದ ಮೇಲೆ ಅಲ್ಲಿಂದ ಎಸೆಯುವುದು. ಹಾಗೆ ಎಲ್ಲೆಲ್ಲಿ ಎಸ್ತರೂ ಕೂಡ ಅಲ್ಲಲ್ಲೆಲ್ಲ ಯಾಗ ಮಾಡಿ ಬರುವಂತ ಒಂದು ವಿಶೇಷವಾದ ವ್ಯವಸ್ಥೆಯಲ್ಲಿ ಅಷ್ಟೂ ಭೂಮಿ ಭಾಗಗಳಲ್ಲಿ ಯಜ್ಞ ವೇದಿಕೆಗಳನ್ನ ನಿರ್ಮಾಣ ಮಾಡಿ ಪುಣ್ಯಯಾಗಗಳನ್ನು ಮಾಡಿದ್ದ. ತುಂಬಾ ಹೆಸರುಗಳಿವೆ ಅವನು ಎಷ್ಟು ಮಾಡಿದ ಅಂತ ಹೇಳ್ತಾ. ಯಾಗಗಳ ಹೆಸರೇ ಒಂದಿಷ್ಟಿದೆ. ಅವನು ರಾಜಸೂಯ ಬಹಳ ಪ್ರಸಿದ್ಧ, ಅಶ್ವಮೇಧ ಪ್ರಸಿದ್ಧ, ಸಾವಿರಾರು ವಾಜಪೇಯ ಮಾಡಿದ ಅಂತೆ, ಸಾವಿರಾರು ಪುಂಡರೀಕ, ಸಾವಿರಾರು ಅತಿರಾತ್ರ, ಸಾವಿರಾರು ಅಗ್ನಿಷ್ಟೋಮ, ಚಾತುರ್ಮಾಸ್ಯ ವ್ರತಗಳಲ್ಲೇ ಒಂದು ಸತ್ರ ಅಂತಿದೆ. ಚಾತುರ್ಮಾಸ್ಯ ಅಂದ್ರೆ ಕೇವಲ ಇದು ಮಾತ್ರ ಅಲ್ಲ, 4 ತಿಂಗಳ ಯಾಗ, ಇದು ಚಾತುರ್ಮಾಸ್ಯದಲ್ಲೇ ಮಾಡುದು. ಆ ಇಷ್ಟಿಗಳನ್ನು ಕೂಡ ಲೆಕ್ಕ ಇಲ್ಲದಷ್ಟು ಸರ್ತಿ ಮಾಡಿ ಮುಗಿಸಿದ. ಮಾಡಿದ್ದು ಮಾತ್ರ ಅಲ್ಲ, ಸುಮ್ನೆ ಕೆಲವರದ್ದು ಲೆಕ್ಕಕ್ಕೆ ಹೋಮ ಆಗ್ತಾ ಇರುತ್ತೆ, ಅದ್ರಲ್ಲಿ ಊಟನೂ ಇರಲ್ಲ ದಕ್ಷಿಣೆನೂ ಇರಲ್ಲ, ಹೊಗೆ ಮಾತ್ರ ಹೇಳ್ತಾ ಇರುತ್ತೆ. ಹಾಗಲ್ಲ, ಇದು ಕ್ರಮಬದ್ಧವಾಗಿ ಬಂದ ಪ್ರತಿ ಸರ್ತಿ ಬರುವಾಗ್ಲೂ ಕೆಲವೊಮ್ಮೆ ಶುರು ಮಾಡುವಾಗ ಭಾರಿ ಭಾರಿ ಧೂಮ್ ಧಾಮ್ ಇರುತ್ತೆ. ಆಮೇಲೆ ಖರ್ಚು ಜಾಸ್ತಿ ಶುರು ಆದ್ಮೇಲೆ ಲೆಕ್ಕ ಹೇಳ್ಬಿಟ್ಟಿದೀವಿ ಏನ್ ಮಾಡುದು ಅಂತ ಹೇಳಿ ಆಮೇಲೆ ಸಂಕೋಚ ಮಾಡಿ ಒಂದೇ ದಿವಸ 100 ಕುಂಡ ಹಾಕಿ ಅಲ್ಲೆಲ್ಲ 5 ಆಹುತಿ ಕೊಟ್ಟು ಮುಗಿಸಿ ನಮ್ದು ಹೆಸರಾಯ್ತು ಅಂತ ಮುಗಿಸುವ ಕಾರ್ಯಕ್ರಮ ಆಗುತ್ತೆ. ಹಾಗೆ ಮಾಡ್ಲಿಲ್ಲ. ಹಾಲು ತುಪ್ಪ ಯಾಗದ ಪರಿಸರದಲ್ಲಿ ಯಥೇಷ್ಟವಾಗಿ ಹಸುಗಳು ತಾವೇ ಬಂದು ಅಲ್ಲಿ ಯಾಗಕ್ಕೆ ಹಾಲನ್ನು ಸುರಿಸ್ತಿದ್ವಂತೆ. ಇವನು ದೇವತೆಗಳಿಗೂ ಯುದ್ಧದಲ್ಲಿ ಅನೇಕ ಬಾರಿ ಸಹಾಯ ಮಾಡಿದ್ದಾನೆ ಯಯಾತಿ. ಭೂಮಿಯನ್ನ 4 ಭಾಗ ಮಾಡಿ 4 ಜನರಿಗೂ ದಾನ ಮಾಡಿಬಿಟ್ಟಿದ್ದ ಯಾಗದ ಭಾಗದಲ್ಲಿ. ಯಾಗಕ್ಕೆ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ. ಇವನಿಗೆ 2 ಪ್ರಧಾನವಾಗಿ ಹೆಂಡಂದಿರು, ದೇವಯಾನಿ ಮತ್ತು ಶರ್ಮಿಷ್ಠ. ಒಂದು ರೀತಿಯಲ್ಲಿ ಭೂಮಿಯಲ್ಲಿ ದೇವೇಂದ್ರನ ಹಾಗೆ ಮೆರೆದ ಅನ್ನುವಷ್ಟು ಜನ ಇವನನ್ನ ಖುಷಿ ಪಟ್ಟಿದ್ರು. ಒಂದೇನಾಯ್ತು ಅಂದ್ರೆ, ಪದ್ಮಪುರಾಣದಲ್ಲಿ ಒಂಚೂರು ವಿಚಿತ್ರವಾದ ಕಥೆ ಇದೆ ಈ ವಿಷಯದಲ್ಲಿ. ಅಂತೂ ಒಟ್ಟಿಗೆ ಏನಾಯ್ತು ಅಂದ್ರೆ, 3 ಜನ ಮಕ್ಕಳು ಶರ್ಮಿಷ್ಠೆಯಲ್ಲಿ. ಅನು, ದೃಹ್ಯುಪೂರು, ಯದು ಮತ್ತೆ ತುರ್ವಸು. ದೇವಯಾನಿಯಲ್ಲಿ 2 ಮಕ್ಕಳು. ಅವಳು ಹೋಗಿ ಅಪ್ಪನ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ದೇವಯಾನಿ, ಅಪ್ಪ ಯಾರು? ಶುಕ್ರಾಚಾರ್ಯರು. ನಮ್ಗೆ ಮೋಸ ಮಾಡ್ದ, ಅವಳಿಗೆ 3 ಮಕ್ಕಳು, ನಂಗೆ 2 ಮಕ್ಕಳು ಅಂತ ಕಂಪ್ಲೇಂಟ್ ಮಾಡಿದ್ಲು. ಅವನು ಡಬ ಡಬ ಅಂತ ಸಿಟ್ಟು ಮಾಡ್ಕೊಂಡು, ಹೋಗ್ ನಿನಗೆ ಬುದ್ಧಿತನ ಬರ್ಲಿ, ವೃದ್ಧಾಪ್ಯ ಬರ್ಲಿ ಅಂತ ಶಪಿಸಿದ.
ಶಪಿಸಿದಾಗ ನಾನೇನ್ ತಪ್ಪು ಮಾಡಿದ್ದೇನೆ ಅಂತ ನಂಗೆ ಹೇಳಿ ಅಂತ ಬಂದು ವಾಪಸ್ ಕೇಳ್ತಾನೆ. ಅಯ್ಯೋ, ಅವಳು ಕೇಳಿದ ತಕ್ಷಣ ಕೊಡದೇ ಇದ್ರೆ ಅವಳು ಬೈತಾಳೆ, ನೀನು ಬೈಬೇಡ, ನಿಂಗೇನ್ ಬೇಕು, ಸಮಾಧಾನ ಬೇಕಾ, ಮಕ್ಕಳ ಹತ್ರ ಯಾರ ಹತ್ರ ಆದ್ರೂ ಬೇಕಾದ್ರೂ ನೀನ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊ. ಅವನು ಮುದಿತನ ಭಾವವನ್ನ ತಗೊಂಡ ಅಂದ್ರೆ ನೀನು ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಯೌವನದಲ್ಲಿ ಇರ್ಬೋದು. ಅವನಿಗೆ ಈಗ ಮಧ್ಯದಲ್ಲಿ ಒಂದೇ ಸರ್ತಿ ಮುದಿತನ ಬಂದ ತಕ್ಷಣ ನಡಿಲಿಕ್ಕಾಗುದಿಲ್ಲ, ನೋಡಿದ್ರೆ ಕಾಣಲ್ಲ, ಕೇಳಲಿಕ್ಕೆ ಕಿವಿ ಇದಾಗ್ಬಿಡ್ತು, ಇದೆಲ್ಲ ಅನ್ನಿಸ್ತಲ್ಲ. ದೇಹ ಗಟ್ಟಿ ಇದ್ದಾಗ ಎಷ್ಟು ಸಾಧನೆ ಮಾಡ್ಬೋದಿತ್ತು ಅಂತ ಆಗ ಅನ್ನಿಸ್ಲಿಕ್ಕೆ ಶುರು ಆಯ್ತು ಅವನಿಗೆ. ಅದಕ್ಕೋಸ್ಕರ ಮಕ್ಕಳ ಹತ್ರ ಮೊದಲು 4 ಜನರ ಹತ್ರ ಕೇಳಿದ. ಕೆಲವರು ಕಾರಣ ಕೊಟ್ಟ ಆಗುದಿಲ್ಲ ಅಂದ್ರು, ಕೆಲವರು ತಿರಸ್ಕಾರ ಮಾಡಿದ್ರು, ಎಲ್ಲ ಆಯ್ತು, ಎಲ್ರಿಗೂ ಒಂದೊಂದ್ ತರ ಶಾಪ ಕೊಟ್ಟ. ಕೊನೆಯವನು ಮಾತ್ರ ಅಪ್ಪನೇ ನೀನೇ ಇದನ್ನ ಕೇಳಿ ತಗೊಳುದಲ್ಲ, ತಗೋ ಅಂತ ಹೇಳ್ಬೇಕು ನೀನು ಅಂತ ಹೇಳಿ ಪೂರು ಒಪ್ಪಿಸಿದ. ತಂದೆಗೆ ತುಂಬಾ ಸಂತೋಷ ಆಯ್ತು. ಮುಂದೆ ಅವನು 1000 ವರ್ಷಗಳ ಕಾಲ ಆ ದೇಹದಲ್ಲಿ ಅನೇಕ ಯಾಗಗಳನ್ನು ಮಾಡಿದ ಅಂತ ಹೇಳ್ತಾರೆ. ಅದು ಅವನಿಗೆ ಬಹಳ ಪ್ರಜ್ಞೆಯಿಂದ ಕೂಡಿ ಮಾಡಿದ್ದವನು. ಯಾಕೆಂದ್ರೆ ಶರೀರದ ಬೆಲೆ ಏನು ಅಂತ ಅವನಿಗೆ ಅರ್ಥ ಆಗಿತ್ತು. ಕಳ್ಕೊಂಡ ಮೇಲೇನೆ ಯಾವಾಗ್ಲೂ ಗೊತ್ತಾಗುದು, ಆದ್ರೆ ನಮ್ಗೆ ಮತ್ತೆ ವಾಪಸ್ ಬರಲ್ಲ. ನಮ್ದು ಹಳೇ ದೇಹದ ಯಾವುದೇ ಭಾಗ, ಅದು ಹಲ್ಲಿರ್ಬೋದು, ಮೂಳೆ ಮುರಿದದ್ದಿರ್ಬೋದು, ಕಣ್ಣಿರ್ಬೋದು, ಯಾವುದೇ ಆದ್ರೂ ಮೊದ್ಲೇ ನಮ್ಗೆ ದೇವರು ಕೊಟ್ಟದ್ದೇನಿರುತ್ತೆ ಅದು ಭಾರಿ ಚಂದ. ಆಮೇಲೆ ನಾವು ಏನೇ ಫಿಕ್ಸ್ ಮಾಡಿ, ಅದು ಹಲ್ಲಾಗಿರ್ಬೋದು, ಕಣ್ಣಾಗಿರ್ಬೋದು, ಮೂಳೆ ಆಗಿರ್ಬೋದು, ರಾಡೆ ಹಾಕಿರ್ಬೋದು, ಏನ್ ಹಾಕಿದ್ರು ಮೊದಲಿನ ತರ ಆಗಲ್ಲ. ಆಗ ಎಣಿಸ್ತಾ ಇರುತ್ತೆ ಆವಾಗ್ಲೇ ಎಷ್ಟು ಚೆನ್ನಾಗಿತ್ತು, ಈಗ ಎಲ್ಲ ಭಾರಿ ಜಾಗ್ರತೆಯಿಂದ ಮಾಡ್ಬೇಕು, ಒಂಚೂರು ಹೆಚ್ಚು ಕಮ್ಮಿ ಅಂತ ಮತ್ತೊಂದ್ ಕಡೆ ಮುರಿದೋಗುತ್ತೆ. ಅದಕ್ಕೋಸ್ಕರ ಅವನಿಗೆ ಬಹಳ ಪ್ರಜ್ಞೆ ಇತ್ತಲ್ಲ, ವಾಪಸ್ ಬಂದಿತ್ತಲ್ಲ, ಬಹಳ ಶ್ರದ್ಧೆಯಿಂದ ಯಾಗಗಳನ್ನ ಮಾಡಿದ. ಎಲ್ಲಿವರೆಗೆ ಅಂದ್ರೆ ಭೂಮಿಯಲ್ಲಿ ಎಷ್ಟು ಭತ್ತ, ಧಾನ್ಯ, ಗೋಧಿಗಳೆಲ್ಲ ಬೆಳೀತಾವೋ ಅಷ್ಟು ಪ್ರಮಾಣದ ಹಸುಗಳನ್ನ ದಾನ ಮಾಡಿದ ಅಂತೆ. ಆಮೇಲೆ ಕೊನೆಗೆ ಅವನಿಗೆ ಒಂದು ಅನ್ನಿಸ್ತಂತೆ, ಅಂದ್ರೆ ಇಂದ್ರಿಯಗಳ ಸುಖ, ಅಂದ್ರೆ ಇನ್ನೊಂದು ಅವನು ಭೋಗ 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 ಅಂತ ಸಿಕ್ಕಾಪಟ್ಟೆ ತುಂಬಾ ಜನ ಅವನನ್ನ ಡಿಗ್ರೇಡ್ ಮಾಡ್ತಾರೆ ಹೊರಗೆ ಎಲ್ರೂ ಕೂಡ. ಆದ್ರೆ ಅವನು ಪ್ರಾಮಾಣಿಕವಾಗಿ ಯಾವುದು ಧಾರ್ಮಿಕವಾಗಿ ಭೋಗವೋ ಅದನ್ನ ಅನುಭವಿಸಿದ್ದಾನೆ. ಅದನ್ನು ಅವನು ಹೇಳ್ತಾನೆ ಕೂಡ, ಇಂದ್ರಿಯಗಳ ಸೌಖ್ಯವನ್ನ ನಾನು ಅನುಭವಿಸಿದ್ದೇನೆ. ಆದ್ರೆ ಅವನು ಅದನ್ನ ಯಾಕೆ ಅನುಭವಿಸಿದ ಅಂದ್ರೆ ಇದರ ತುದಿಯನ್ನ ಒಂದ್ಸರ್ತಿ ಆದ್ರೂ ನೋಡ್ಬೇಕು ಅಂತ. ಈ ಕಾಮದ ತುದಿ ಎಲ್ಲಿ ತನಕ? ಕಣ್ಣಿಗೆ. ಅದೇ ಅವನ ಪ್ರಯೋಗ, ಅದು ಪ್ರಯತ್ನ ಮಾಡಿ 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 ಕೊನೆಗೆ ಅವನಿಗೆ ಅನ್ನಿಸ್ತಂತೆ, ನಜಾತು ಕಾಮ ಕಾಮನ ಭೂಯ ಏವಾಭಿವರ್ಧತೆ. ಯಾವತ್ತೂ ಕೂಡ ಕಾಮನೆಯನ್ನ ಈಡೇರಿಸಿಕೊಂಡು ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಾದ ಅವನ್ ಪರೀಕ್ಷೆ ಮಾಡಿದ್ದು ಧಾರ್ಮಿಕವಾದ ಚೌಕಟ್ಟಿನಲ್ಲೇ ಪರೀಕ್ಷೆ ಮಾಡಿದ್ದು, ಅಧಾರ್ಮಿಕವಾಗಿ ಊರ್ ಸುತ್ತಿದ್ದಲ್ಲ, ಊರ್ ಮೇಯ್ದಿದ್ದಲ್ಲ. ತನ್ನ ವ್ಯವಸ್ಥೆಯಲ್ಲಿ ಕಣ್ಣಿನಿಂದ ನೋಡಿ 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 ಅದಕ್ಕೊಂದು ತೃಪ್ತಿ ಆಗತ್ತಾ, ಕೇಳಿ 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 ಅದಕ್ಕೆ ಸಾಕು ಅನ್ಸುತ್ತಾ, ತಿಂದು 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 ಸಾಕು ಅನ್ಸುತ್ತೆ, ತಿಂದದ್ದು ಒಂದು ಅರ್ಧ ಗಂಟೆ, ಆಮೇಲೆ ಇನ್ನೊಂದು ದೋಸೆ ತಿಂದ್ರೆ ಚೆನ್ನಾಗಿತ್ತು, ಇನ್ನೊಂದು ಇಡ್ಲಿ ತಿಂದ್ರೆ ಚೆನ್ನಾಗಿತ್ತು ಅಂತ ವಾಪಸ್ ಅನ್ಸುತ್ತೆ. ಹಾಗಾಗಿ ಅವನು ಎಲ್ಲಾ ಉಪಭೋಗೇನ ಶಾಮ್ಯತಿ, ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ, ಹವಿಷಾ ಕೃಷ್ಣವರ್ತ್ನೇವ ಭೂಯ ಏವಾಭಿವರ್ಧತೆ. ಹೇಗೆ ದಗದಗ ಉರಿಯುವ ಬೆಂಕಿಗೆ ತುಪ್ಪದ ಧಾರೆಯನ್ನ ಎರೆಯುತ್ತಾ ಈ ಬೆಂಕಿಯನ್ನು ಆರಿಸ್ಬಿಡ್ತೇನೆ ಅಂತ ಯಾರಾದ್ರೂ ಪ್ರಯತ್ನಿಸಿದ್ರೆ ಅವನ ಮೂರ್ಖತನ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡ ಮೂರ್ಖತನ ನಂದು ಆಗತ್ತೆ. ಆದ್ರಿಂದಾಗಿ ಇಂದ್ರಿಯಗಳಿಗೆ ತಿಳಿ ಹೇಳ್ಬೇಕು ಹೊರತು ಇದು ಭೋಗಿಸಿ ಮುಗಿಯುವಂತದ್ದಲ್ಲಪ್ಪ. ಅದು ಅವನಿಗೆ ಇಂದ್ರಿಯಗಳೇ ಜರ್ಜರಿತವಾದ್ಮೇಲೆ ತಿಳಿ ಹೇಳಿ ಉಪಯೋಗ ಇಲ್ಲ. ಇಂದ್ರಿಯಗಳು ಎಚ್ಚರದಲ್ಲಿ ಇರ್ಬೇಕಾದ್ರೇನೆ ಅದಕ್ಕೆ ತಿಳಿ ಹೇಳಿ ಇಷ್ಟೇ ಅಪ್ಪ, ಇದು ಶಾಶ್ವತ ಅಲ್ಲ, ಒಂದು ಇಂದ್ರಿಯ ಶಾಶ್ವತ ಅಲ್ಲ, ಇಂದ್ರಿಯಗಳಿಂದ ಅನುಭವಿಸುವ ಸುಖವೂ ಶಾಶ್ವತ ಅಲ್ಲ, ಮತ್ತು ಆ ಹೊರಗಿನ ವಸ್ತು ಇಲ್ಲದೆ ಇದ್ರೆ ಶಾಶ್ವತವಾದ ಸುಖವೇ ಇಲ್ಲ. ಶಾಶ್ವತವಿಡಿ ಆ ಇಂದ್ರಿಯ ಇಲ್ಲದೆ ಇದ್ರೆ ಅಥವಾ ವಿಷಯ ಇಲ್ಲದೆ ಇದ್ರೆ ಸುಖವೇ ಇಲ್ಲ. ಹಾಗಾಗಿ ಇದಲ್ಲ ಸುಖ, ಸಹಜವಾದದ್ದು ನನ್ನೊಳಗೆ ನಾನೇ ಆಗಿರುವ ಸುಖ ಒಂದಿದೆ, ಅದನ್ನ ಪಡಿಲಿಕ್ಕೋಸ್ಕರ ನಾನು ಪ್ರಯತ್ನಿಸ್ಬೇಕು ಅಂತ ಅವನಿಗೆ ಅರ್ಥ ಆಗಿ ಮಗನನ್ನ ಮತ್ತೆ ಕರೆದು 1000 ವರ್ಷನೇ ಮಾತು ಕೊಟ್ಟ ಹಾಗೆ 1000 ವರ್ಷಕ್ಕೆ ವಾಪಸ್ ಅವನನ್ನು ಕರೆದು, ನಿನಗೆ ಮನಸ್ಸೋ ಇಚ್ಛೆ ನಾನು ಆಶೀರ್ವಾದ ಮಾಡ್ತೇನೆ, ನನಗೆ ಇಂಥ ಅಂದ್ರೆ ಅವನು ಪುರಾಣದಲ್ಲಿ ಬೇರೆ ಕಡೆ ಪಿತೃತೀರ್ಥ ಅಂತ ಕರೀತಾರೆ ಅವನನ್ನ. ಆ ಹೊತ್ತಿಗೆ ಅವನಿಗೆ ತಂದೆಗೆ ಅಷ್ಟು ಶ್ರದ್ಧೆಯಿಂದ ತನ್ನ ಆ 1000 ವರ್ಷವೂ ಕೂಡ ಮುದಿತನವನ್ನ ಬೇಸರ ಇಲ್ಲದೆ ತಗೊಳ್ತಾನೆ. ಪೂರು ಯಯಾತಿ ಅನುಭವಿಸುವುದು ಬೇರೆ, ಪೂರ್ವಿನ ಸ್ಥಿತಿ ಏನು ಯಾರು ಅದನ್ನು ಯೋಚನೆ ಮಾಡಲ್ಲ.
ಆದ್ರೆ ಪೂರು ಅದನ್ನು ಬಹಳ ಶ್ರದ್ಧೆಯಿಂದ ನಡೆಸಿರ್ತಾನೆ. ಅದರಿಂದಾಗಿ ಏನ್ ಬರ್ಬೇಕೋ ಏನ್ ಹೋಗ್ಬೇಕೋ ಅದು ಯಾವುದು ನಾವು ಕೇಳಿಯೋ ಕೇಳದೆಯೋ ಬರುವಂತದ್ದು ಅಲ್ಲ, ಬಂದ್ರೆ ಇಟ್ಕೊಳ್ಳಿಕ್ಕೂ ಆಗಲ್ಲ. ತಂದೆಯನ್ನ ತುಂಬಾ ಗೌರವದಿಂದ ಕಾಣ್ತಾನೆ. ಅದರಿಂದಾಗಿ ಕೊನೆಗೆ ಮನಸ್ಸಿಗೆ ಶಾಂತಿ ಆಗ್ಬೇಕಾದದ್ದು ಆಸೆಯನ್ನೇ ಇದು ಇತಿಮಿತಿಯಲ್ಲಿ ಇರಬೇಕಾದ್ದು ಅಂತ ಭಾವಿಸ್ಬೇಕು ಅಂತ ಅವನು ಕೊನೆಗೆ ನಿರ್ಧಾರ ಮಾಡಿದ. ಹೀಗೆ ಯಾಗ ಮಾಡಿ 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 ಅವನ ಮನಸ್ಸಿನಲ್ಲಿ ಎಲ್ಲಿವರೆಗೆ ಅವನು ತುದಿ ಮುಟ್ಟಿತ್ತು ಅಂತಂದ್ರೆ ಒಂದು ರೀತಿಯಲ್ಲಿ ಅದು ಮತ್ತೆ ಗೊತ್ತಾಗುತ್ತೆ, ಈಗ ಗೊತ್ತಾಗಲ್ಲ. ಸ್ವರ್ಗಕ್ಕೆ ಹೋದ್ಮೇಲೆ ನನ್ನಷ್ಟು ಪುಣ್ಯ ಮಾಡಿದ್ದೆ ಯಾರು ಇಲ್ಲ ಅಂತ ಅನಿಸುವಷ್ಟು ಅವನಿಗೆ ಹಾಗಿಲ್ಲ ಮನಸ್ಸು. ಆದ್ರ ಆ ತೀವ್ರತೆ ಹಾಗೆ ಕಾಣುತ್ತೆ ಒಂದ್ಸಲ. ಅಂಥ ಜ್ಞಾನ ಭಕ್ತಿ ವೈರಾಗ್ಯದಲ್ಲಿ ಅತ್ಯಂತ ಶ್ರೇಷ್ಠನಾದ ವ್ಯಕ್ತಿಯೂ ಕೂಡ ಮೃತಿಯನ್ನು ಹೊಂದಿದ. ನೀನು ನಿನ್ನ ಮಗ ಅಭಿಮನ್ಯು ಸತ್ತದ್ದಕ್ಕೆ ಇಷ್ಟು ವ್ಯಥೆ ಪಡೋದ್ರಲ್ಲಿ ಏನು ಅರ್ಥಲ್ಲ. ಅಂತ ಯಾತಿಯೇ ಮಣ್ಣು ಪಾಲಾದ, ನಿನ್ ಮಗ ಸತ್ತ ಅಂತ ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತಿ, ಬೇಜಾರು ಮಾಡ್ಕೋಬೇಡ ಅಂತ ಮತ್ತೆ ಇನ್ನೊಂದು ರಾಜನ ಕಥೆಯ ಕಡೆಗೆ ಹೊರಡುತ್ತಾನೆ. 63ನೇ ಅಧ್ಯಾಯ 63 ಆಯ್ತು, 64ನೇ ಅಧ್ಯಾಯ. ಸೃಂಜಯನಿಗೆ ಮತ್ತೆ ನಾರದರು ಹೇಳ್ತಾರೆ, ನಾಭಾಗನ ಮಗ ಒಬ್ಬ ಇದ್ದ, ಅಂಬರೀಷ ಅಂತ ಅವನ ಹೆಸರು. ಅವನು 10 ಲಕ್ಷ ರಾಜರ ಜೊತೆಗೆ ಏಕಾಕಿಯಾಗಿ ಹೋರಾಡಿ ಯುದ್ಧ ಮಾಡಿದವನು. ಬರೀ ಯುದ್ಧ ಮಾಡಿದ್ದಲ್ಲ, ಗೆದ್ದವನು. ಅಷ್ಟು ದೊಡ್ಡ ಯಾಗದಲ್ಲಿ ಗೆಲ್ಲಬೇಕು ಅಂದ್ರೆ ಅಸ್ತ್ರ ಯುದ್ಧದಲ್ಲಿ ಇರುವ ನೈಪುಣ್ಯವನ್ನ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಕ್ಷತ್ರಿಯ. ಅವನನ್ನ ಆವರಿಸಿಕೊಂಡವರು ಯಾರು ಕೂಡ ನಮ್ಮ ಗುರುಗಳು ಅವರಿಗೆ ನಾವು ಏನು ಹಾನಿ ಮಾಡಬಾರ್ದು ಅಂತ ಬಂದವರಲ್ಲ. ಇವನನ್ನ ಸದೆ ಬಡಿದು ನಾವು ಹೋಗಬೇಕು ಅಂತಾನೆ ಕ್ರೂರ ವಾಕ್ಯಗಳನ್ನ ಅತ್ಯಂತ ಬಲಪೂರ್ವಕವಾಗಿ ಅವನ ಮೇಲೆ ದಾಳಿ ಮಾಡಿದಾಗಲೂ ತನ್ನ ಏನಂತಾರೆ ಅದಕ್ಕೆ ಚುರುಕುತನ, ಯುದ್ಧದ ಚುರುಕುತನದ, ಅಸ್ತ್ರದ ವೈವಿಧ್ಯ, ಮಂತ್ರಗಳ ಪ್ರಯೋಗ, ರಥಗಳ ಉಪಯೋಗಿಸುವ ರೀತಿ, ಇದೆಲ್ಲವನ್ನು ಅವನು ಸರಿಯಾಗಿ ಬಳಸಿಕೊಂಡು ಜಯಿಸಿದ ಅಷ್ಟು ಜನರನ್ನ. ಕೊನೆಗೆ ಬದುಕಿದ್ರೆ ಸಾಕಪ್ಪ ಅನಿಸ್ಬಿಡ್ತು ಅವರಿಗೆಲ್ಲ. ಕೈ ಮುಗಿದು ಕೇಳ್ಕೊಂಡ್ರು, ನಮ್ಮನ್ ಬಿಟ್ಬಿಡು, ನಾವು ಏನೋ ನಿನ್ನನ್ನ ಇಷ್ಟು ಜನ ಇದ್ದೇವೆ ಅದರಿಂದಾಗಿ ಗೆದ್ದು ಬಿಡ್ಬಹುದು ಅಂತ ಅನ್ಕೊಂಡ್ವಿ, ಶರಣಾಗತರು ನಾವು ಅಂತ ಹೇಳಿದ್ಮೇಲೆ ಎಲ್ಲರನ್ನು ಅಪ್ಪಿಕೊಂಡ. ಕಂಡೀಷನ್, ಏಕಾದಶಿ ಮಾಡಬೇಕು. ಎಲ್ಲಿವರೆಗೆ ಅಂದ್ರೆ ಅವನ ಆಶ್ರಯದಲ್ಲಿ ಈ ಹಸುಗಳು ಕೂಡ ಅಂದ್ರೆ ಪ್ರಾಣಿಗಳು ಕೂಡ ಏಕಾದಶಿ ಮಾಡ್ತಿದ್ವು ಅಂತೆ. ರಾಜನ ಅಭಿಪ್ರಾಯಕ್ಕೆ ತಕ್ಕಂತೆ ನಾವು ಕೂಡ ಮಾಡಬೇಕು ಅಂತ. ಅದು ಅಂದ್ರೆ ಯಜಮಾನನಿಗೋಸ್ಕರ ಕೆಲವೊಂದ್ ಸರ್ತಿ ಅವುಗಳು ಬದಲಾಗುವುದನ್ನು ನಾವು ನೋಡ್ಬೋದು. ಕೆಲವೊಂದ್ ಸರ್ತಿ ಮನೆಯಲ್ಲಿ ಯಾರಿಗಾದ್ರೂ ಯಜಮಾನನಿಗೆ ತೊಂದರೆ ಆದಾಗ ಮನೆಯ ನಾಯಿ ಅಥವಾ ಹಸುಗಳು ಅವತ್ತು ಊಟ ಮಾಡಲ್ಲ. ಇದು ದುಃಖದಿಂದ, ಇದು ರಾಜನ ನಿಯಮವೇ ಅವುಗಳಿಗೆ ತಲೆಯಲ್ಲಿ ಇತ್ತು. ಆದ್ರಿಂದ ಅವುಗಳು ಊಟ ಮಾಡ್ತಲ್ಲ. ಅಷ್ಟು ಶ್ರದ್ಧೆ. ರಾಜ ಹೇಗೆ ಬೇಕಾದ್ರೂ ಪ್ರಭಾವಿಸ್ಬೋದು ಒಂದು ರಾಜ್ಯವನ್ನ, ಒಂದು ರಾಷ್ಟ್ರವನ್ನ. ಅವನು ನಿಷ್ಠೆಯಿಂದ ಮಾಡಿದ್ದು ಹೌದಾದ್ರೆ ಜನಗಳಿಗೆ ಅವನು ಹೇಳಿದ ಮಾತು ವೇದವಾಕ್ಯ ಆಗ್ಬಿಡುತ್ತೆ. ಯಾಕಂದ್ರೆ ಅವನು ತನ್ನ ಮಾತೇ ಮೀರಿರಲ್ಲ ಮತ್ತು ತನ್ನ ನಡೆಯಲ್ಲಿ ಎಂದೂ ಕೂಡ ಮೋಸ ಮಾಡಿರಲ್ಲ. ಆದ್ರಿಂದಾಗಿ ಜನಗಳಿಗೆ ಅದು ಬಹಳ ಬೇಗ ರೀಚ್ ಆಗ್ತಿತ್ತು. ಹೀಗಾಗಿ ರಾಜ ಅವರನ್ನೆಲ್ಲ ತನ್ನವರನ್ನಾಗಿ ಮಾಡಿಕೊಂಡ. ನಾನ್ ನಿಮ್ಮನ್ನ ಯಾವತ್ತೂ ಕೂಡ ಶತ್ರುಗಳು ಅಂತ ಪರಿಗಣಿಸಿಲ್ಲ. ನನ್ನ ಯಾಗದ ಕಾರ್ಯಕ್ಕೆ, ನನ್ನ ನಿತ್ಯದ ಅನುಷ್ಠಾನದ ಕಾರ್ಯಕ್ಕೆ ನೀವು ಸಹಕರಿಸಿದ್ರೆ ಆಯ್ತು ಅಂತ ಹೇಳಿ ಅವರನ್ನ ಮಿತ್ರಕೂಟದಲ್ಲಿ ಸೇರಿಸಿಕೊಂಡು ಏನಂತಾರೆ ಅದಕ್ಕೆ ಕೂಡೂಟ, ಎಲ್ಲರನ್ನ ಸೇರಿಸಿ ಒಟ್ಟಿಗೆ ಭೋಜನ ವ್ಯವಸ್ಥೆ ಮಾಡಿದ. ಯಾಗದಲ್ಲಿ ಯಾಗ ಮಾಡಿ ಅವರೆಲ್ರಿಗೂ ಊಟ ಹಾಕ್ಸಿದ. ಎಲ್ರಿಗೂ ಏಕಾದಶಿ ಅಲ್ಲ, ಆ ಸೋತವರನ್ನ ತನ್ನವರನ್ನಾಗಿ ಮಾಡ್ಕೊಳ್ಳಿಕ್ಕೆ ಎಲ್ರಿಗೂ ಊಟ ಹಾಕಿದೆ. ಏಕಾದಶಿ ವ್ರತ ಮಾಡ್ಲೇಬೇಕು. ಅವತ್ತು ಯಾರು ಫ್ರೆಂಡ್ ಆದ್ರೂ ಊಟ ಇಲ್ಲ. ಅವತ್ತು ಬೆಂಡೆತ್ತದಷ್ಟೇ, ತಿಂದ್ರೆ ಅಷ್ಟೇ. ಕಡುಬು, ಪೂರಿ, ದೋಸೆ, ಹೂರಣ ಕಡುಬು, ಚಕ್ಕುಲಿ, ದ್ರಾಕ್ಷಿ ಹಣ್ಣಿಯಿಂದ ಮಾಡಿದಂತಹ ಬಗೆ ಬಗೆಯ ಭಕ್ಷ್ಯ, ರುಚಿ ರುಚಿಯಾದ ಪಾಕ ಎಲ್ಲವೂ ಇತ್ತು. ತೌವೆ, ಅಪೂಪ, ದಾಳಿಂಬೆಯ ವಿಶೇಷ ಭಕ್ಷ್ಯ, ಪಾನಕಗಳು, ಸಾಂಬಾರ, ಅದೆಲ್ಲವೂ ಹೇಗಿರ್ತಿತ್ತು ಅಂದ್ರೆ ತುಂಬಾ ಸಾತ್ವಿಕವಾಗಿರ್ತಿತ್ತಂತೆ. ತಿಂದ್ರೆ
ಮದಡನಾಗಿ ಅಲ್ಲಿದ್ದೇನೆ ಅಂತಾನೆ ಆಕಾಶ ಕಾಣದ ಹಾಗೆ ಆಗ್ತಿರ್ಲಿಲ್ಲಂತೆ. ಬಹಳ ಸುವಾಸನೆ ಮತ್ತು ರುಚಿ ಮತ್ತು ತಿಂದ ಮೇಲೆ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ತಿತ್ತಂತೆ. ಒಂದು ಆಹಾರದ ಸ್ಥಿತಿ ಇರಬೇಕಾದದ್ದು ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯಾಹ ಅಂತ. ತಿಂದ ಮೇಲೆ ಸ್ವಲ್ಪ ಹೊತ್ತು, ಈ ಕೆಲವು ಪದಾರ್ಥಗಳು ತಿಂದ ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೆ ಹಸಿವಾಗುತ್ತೆ, ಅದು ಉಪಯೋಗ ಇಲ್ಲ. ಒಂದೋ ತಿಂದ ಮೇಲೆ ಎಮ್ಮೆ ತರ ಬಿದೋಗುದಾಗುತ್ತೆ, ಹೇಳಲಿಕ್ಕೆ ಆಗಲ್ಲ, ಅದು ಆಗ್ಬಾರ್ದು. ತಿಂದ ಮೇಲೆ ತನ್ನ ಕೆಲಸಕ್ಕೆ ತೊಂದರೆ ಆಗ್ಬಾರ್ದು, ಆದ್ರೆ ಹಸಿವೆ ಕಾಡಬಾರದು. ಆ ರೀತಿಯ ಪದಾರ್ಥ ಅನ್ನೋದು ಸಾತ್ವಿಕ. ನಾವು ಕೆಲವೊಂದ್ಸರ್ತಿ ಹೊರಗಿನಿಂದ ಅದರ ಕಲರೋ ಅಥವಾ ಅದರ ರುಚಿಯೋ ಇಷ್ಟು ಮಾತ್ರ ಗಮನಿಸ್ತೇವೆ, ಉಳಿದದ್ದನ್ನೆಲ್ಲ ನಾವು ಗಮನಿಸ್ಲಿಕ್ಕೆ ಹೋಗುದಿಲ್ಲ. ಹೀಗೆ ಸುವರ್ಣ ಕವಚಗಳನ್ನೆಲ್ಲ ಹಾಕಿದ ಆನೆಗಳು ಕುದುರೆಗಳು ಇತ್ಯಾದಿಗಳನ್ನೆಲ್ಲ ಆ ವ್ಯವಸ್ಥೆಯಲ್ಲಿ ದಾನವಾಗಿ ಕೊಟ್ಟಿದ್ದಾನೆ. ಸಂತೋಷದಿಂದ ಮೈ ಮರೆತು ದೇವರ ಸ್ತೋತ್ರ ಹಾಡ್ಕೊಂಡು ಕುಣಿತಿದ್ರಂತೆ. ದೇವರ ನಾಮಸ್ಮರಣೆ ಮಾಡಿಕೊಂಡು ಗಾನ ರೂಪವಾಗಿ ಹಾಡ್ತಾ ಎಲ್ರಿಗೂ ಬೇಕಾದಷ್ಟು ಸಂಪತ್ತು ಕೊಡ್ತಿದ್ದ. 10 ಲಕ್ಷ ಯಾಗ ಮಾಡಿಸಿದ ಆ ರಾಜರ ಹೆಸರಲ್ಲಿ, ಅವರವರ ಯಾಜಮಾನ್ಯದಲ್ಲೇ ಕೂಡಿಸಿ ಅವರ ಹೆಸರಿನಲ್ಲಿ ಯಾಗ ಮಾಡಿಸಿದ. ಅಷ್ಟೇ ಅಲ್ಲ, ಕೊನೆಗೆ ಆ ರಾಜರನ್ನೇ ಆದೇಶ ಮಾಡಿದ, ನೀವು ಧರ್ಮ ರಕ್ಷಣೆಯಲ್ಲಿ ನಿರತರಾಗಿರ್ಬೇಕು ಅಂತ. ಅವರೆಲ್ಲ ಆಯ್ತು ಅಂತ ಒಪ್ಪಿಕೊಂಡ್ರು. ಅಂತೂ ಮೂರ್ಧಾಭಿಷಿಕ್ತರಾದ 100 ರಾಜರನ್ನ ಸೈನ್ಯ ಭಂಡಾರದ ಸಮೇತ ಆಯಾ ಭಾಗದ ಜ್ಞಾನಿಗಳಿಗೆ ಇವ್ರು ನಿಮ್ಮ ವಶದಲ್ಲಿ ಇರ್ತಾರೆ, ನಿಮಗೇನ್ ಬೇಕೋ ಧಾರ್ಮಿಕ ಕರ್ತವ್ಯ ನಡೆಸ್ಲಿಕ್ಕೆ ಇವರ ಸಹಾಯವನ್ನ ಪಡ್ಕೊಳ್ಳಿ ಅಂತ ಹೇಳ್ತಿದ್ನಂತೆ. ಇನ್ನು ಇದೆ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ಇತ್ತು, ಅದು ನಾನು ಬರುವಾಗ ಗಡಿಬಿಡಿಯಲ್ಲಿ ಬಿಟ್ಟು ಬಂದೆ. ಅದ್ಯಾಕೆ ಇದ್ದಕ್ಕಿದ್ದಾಗ ಶುರುವಾಗುತ್ತೆ ಗೊತ್ತಾಗ. ಅವನು ಪ್ರಶ್ನೆ ಕೇಳುವಾಗ್ಲೇ ಹಾಗೆ ಹೇಳ್ತಾನೆ, ನನಗೆ ಅವರ ವಿಶೇಷವಾದ ಯಾಗದ ಪರಿಚಯವನ್ನು ಮಾಡಿಕೊಡಿ, ಯಾಗ ಹೇಗ್ ಮಾಡಿದ್ರು, ದಾನ ಹೇಗ್ ಮಾಡಿದ್ರು, ಏನೇನ್ ಸಂಪತ್ತುಗಳನ್ನು ಉಪಯೋಗಿಸಿದ್ರು, ನಂಗೆ ಇದು ತಿಳ್ಕೊಳ್ಬೇಕು ಅಂತ ಕೇಳ್ತಾನೆ. ಅಂದ್ರೆ ಯಾಕೆ ಇಷ್ಟು ಹೇಳ್ತೇವೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಮಾತು ಯಾವಾಗ್ಲೂ ಬರುದು, ತುಂಬಾ ಒಳ್ಳೆ ಮಿಂಗಲ್ ಆಗ್ತಿದ್ರು, ತುಂಬಾ ಒಳ್ಳೆ ಮಾತಾಡ್ತಿದ್ರು, ಆದ್ರೂ ಅವರನ್ನ ದೇವ್ರು ಯಾಕೆ ಕರ್ಸ್ಕೊಂಡ ಅಂತ ಶುರುವಾಗತ್ತೆ ಮಾತು. ಹಾಗಾಗಿ ಇವನು ಪುಟ್ಟ ಹುಡುಗ, ಬೆಳೆದು ಬಾಳ್ಬೇಕಾಗಿದ್ದವ ಅಭಿಮನ್ಯು. ಇವರೆಲ್ಲ ಇನ್ನು ಯಾರು ಬಾಹ್ಲೀಕನಂತವ್ರು ಬದುಕಿದ್ದಾರೆ, ಮುತ್ತಾತ ಅವನು ಬದುಕಿದ್ದಾನೆ. ಈ ಮಗು ಹೊರಟೋಯ್ತಲ್ಲ, ಒಂದ್ಸರ್ತಿ ಎಲ್ರಿಗೂ ಎದೆ ಕವಕ್ಕಾಗುತ್ತೆ. ಆಗ ಅವನಿಗೆ ಒಬ್ಬ ವ್ಯಕ್ತಿ ಅವನ ತಲೆಯಲ್ಲಿ ಏನು ಅಂದ್ರೆ, ವೀರಾದಿ ವೀರ, ಇಷ್ಟು ವೀರ್ಯಶಾಲಿ ಆದವ ಸಾಯುದು ಹೇಗ್ ಸಾಧ್ಯ? ಇನ್ನು ಉಳಿದವರೆಲ್ಲ ಬದುಕಿದ್ದಾರೆ, ಇವನ್ ಮಾತ್ರ ಸತ್ತ ಅಲ್ವಾ? ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ, ಅವನ ಇಡೀ ಜೀವನದಲ್ಲಿ ನಡೆಸಿದ ಒಳ್ಳೆ ಕಾರ್ಯ, ಪುಣ್ಯ ಕಾರ್ಯ ಅಥವಾ ಅವನ ಸಾಮರ್ಥ್ಯ, ಅವನ ವಿದ್ಯೆ ಇತ್ಯಾದಿಗಳ ಅಡ್ಡ ಬರುತ್ತೆ ಅವನ ಸಾವನ್ನ ಒಪ್ಪಿಕೊಳ್ಳಿಕ್ಕೆ. ಅದಕ್ಕೆ ಎಲ್ಲಾ ತರದ್ದು ಹೇಳಿದ. ಈಗ ಇವನು 10,000 ಅಥವಾ 10 ಲಕ್ಷ ರಾಜರನ್ನ ಗೆದ್ದವ ಇವನು. ಅವನು ಮಣ್ಪಾಲಾದ. ಯಾಗ ಮಾಡಿದವರು ಅವರು ಮಣ್ಪಾಲಾದ್ರು, ತಪಸ್ ಮಾಡಿದವರು ಅವರು ಮಣ್ಪಾಲಾದ್ರು, ಭೂಮಿಗೋಸ್ಕರ ಗಂಗೆಯನ್ನ ತರಿಸಿದ ಒಬ್ಬ ವ್ಯಕ್ತಿ ಇದ್ದ, ಅವನು ಮಣ್ಣು ಪಾಲಾದ. ಯಾರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಎಕ್ಸ್ಪೈರಿ ಡೇಟ್ ಎಲ್ಲದಕ್ಕೂ ಇದೆ. ಅದು ಒಳ್ಳೆ ಮದ್ದಿಗೂ ಇದೆ, ಮಾಮೂಲು ಮದ್ದಿಗೂ ಇದೆ, ಕೆಟ್ಟ ಮದ್ದಿಗೂ ಇದೆ. ಈಗ ಯಾವುದು ತಮಾಷೆಗೆ ಕಥೆ ಇದೆಯಲ್ಲ, ಯಾರೋ ಒಬ್ಬ ಜೀವನದಲ್ಲಿ ಜುಗುಪ್ಸೆ ಬಂದು ಸಾಯ್ಬೇಕು ಅಂತ ಯಾವುದೋ ಒಂದು ವಿಷ ತಗೊಂಡಂತೆ. ವಿಷ ತಗೊಂಡ್ರೆ ಅದು ಕಲಬೆರಕೆ ವಿಷ, ಪೂರ ಸಾಯಲಿಲ್ಲ. ಆಸ್ಪತ್ರೆಗೆ ಹೋದ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ರು. ಚಿಕಿತ್ಸೆ ಕೊಡುವಾಗ ಅಲ್ಲಿ ಅವನನ್ನು ಬದುಕಿಸ್ಲಿಕ್ಕೆ ಮದ್ದು ಕೊಟ್ರು, ಅದು ಕಲಬೆರಕೆ ಸತ್ತ. ಹೀಗೆ ಕೆಲವೊಂದ್ ಸರ್ತಿ ನಾವು ಬಯಸಿದ್ದಾಗಲ್ಲ, ಬಯಸದೇ ಇದ್ದಿದ್ದು ಆಗ್ತಾ ಇರುತ್ತೆ, ಒಪ್ಕೊಳ್ಳಿದ್ ಕಷ್ಟ ಆಗುತ್ತೆ. ಅಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ನಾವು ನಾವು ಬೇಡವಾದದ್ದನ್ನೇ ಬಯಸಿದ್ದೇವೆ ಅಂತ ಅರ್ಥ.
ನಮ್ಗೆ ಬೇಕು ಅನ್ಸುತ್ತಲ್ವಾ? ಹೌದು ಅನ್ಸುತ್ತೆ, ನಮ್ಮ ಮಿತಿ ನೋಡಿ ಅನ್ಕೋಬೇಕಲ್ವಾ. ಅದ್ ಮಿತಿ ಗೊತ್ತಾಗೂ ತಡ ಆಗುತ್ತೆ, ಅಲ್ಲಿ ತನಕ ನೀವು ಅಂದಿದ್ದೇ ಎಲ್ರಿಗೂ ಅನ್ಸೋದು. ನಾವು ಪ್ರಯತ್ನ ಮಾಡೇ ಅನ್ಕೊಂಡಿರ್ತೀವಿ. ಅದೇ ಪ್ರಯತ್ನ ಮಾಡಿಯೂ ನಮ್ದಲ್ಲದೆ ಇದ್ರೆ ಅದ್ ಪ್ರಯತ್ನಕ್ಕೆ ಫಲ ಇಲ್ಲ ಯಾವಾಗ್ಲೂ. ನಾ ಬಯಸಿದ್ದೇ ಹೆಚ್ಚು ಕಮ್ಮಿ ಭಗವತ್ ಸಂಕಲ್ಪ, ಅದನ್ನೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು. ನಾವು ಮಾಡುವ ಸಂಕಲ್ಪ ನಿನ್ನ ಸಂಕಲ್ಪವಾಗ್ಲಿ. ಈಗ ನೀವು ಹೇಳ್ತಿದ್ರಲ್ವಾ ಲಿಮಿಟ್ ಗೊತ್ತಿಲ್ಲ ಅಂದ್ರೆ, ನಾಟ್ ಎವ್ರಿ ಪರ್ಸನ್ ಲೈಕ್ ನಾನು ಅಂಬಾನಿ ತರ ದುಡಿಬೇಕು ಅಂತ ಅನ್ಕೊಳ್ಳಲ್ಲ. ವಿತ್ ಹಿಸ್ ಲಿಮಿಟ್ ಅಂಡ್ ಕ್ವಾಲಿಫಿಕೇಶನ್ ಅಲ್ಲಿ ಇರುತ್ತೆ. ಅದೇ ಕೆಲವು ಸರ್ತಿ ಏನು ಅಂದ್ರೆ, ಅದೇ ಗೊತ್ತಾಯ್ತು. ಯಾವತ್ತೂ ಕೂಡ ಯಾವುದೇ ಒಂದು ಘಟನೆ ನಾವ್ ಅನ್ಕೊಂಡಾಗ ಆಗುದಿಲ್ಲ ಅನ್ನೋದ್ರ ತಾತ್ಪರ್ಯ ನಾವ್ ಹೆಚ್ಚು ಅನ್ಕೊಂಡಿದ್ವಿ ಅಂತ. ಎಲ್ರಿಗೂ ಸೇಮ್ ಇದು. ಹಾಗಾದ್ರೆ ಎಷ್ಟೋ ನಾವ್ ಅನ್ಕೊಂಡದ್ದು ಆಗಿದ್ ಯಾಕೆ ಮರ್ತೋಗುತ್ತೆ ನಮ್ಗೆ? ನೆನ್ಪಿಟ್ಕೊಳ್ಳೋದು ಅಲ್ಲಲ್ಲ, ನೆನ್ಪಿಟ್ಕೊಳ್ಳೋದು ಆಗದೇ ಇದ್ದಿದ್ ಮಾತ್ರ. ಈಗ ಇಷ್ಟು ದಿವಸ ಬದುಕಿ ಪಾಠ ಕೇಳಬೇಕು ಅಥವಾ ಊಟ ಮಾಡ್ಬೇಕು ಅಂತ ಅನ್ಕೊಂಡದೆಲ್ಲ ಆಗಿಲ್ವಾ? ಹಾಗಿದ್ರೆ ಏನಾಯ್ತು? ನೀವು ಅನ್ಕೊಂಡದ್ದು ಆಯ್ತೋ ಇಲ್ವೋ? ಇಲ್ಲ. ಒಂದೊಂದ್ ದಿವಸ ನೀವು ಊಟ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಊಟ ಆಗಲ್ಲ, ಅವತ್ತು ಇಡೀ ದಿವಸ ಊಟ ಸಿಗಲ್ಲ. ನಿಮ್ ಹಣೆಯಲ್ಲಿ ಇಲ್ಲ, ನೀವು ಕೊಟ್ಟು ಹುಟ್ಟದ್ದೇ ಆದ್ರೆ, ನೀವು ಕೊಟ್ಟಿಲ್ಲ ಅಂದ್ರೆ ಆ ದಿವ್ಸಕ್ಕೆ ನಿಮ್ಗೆ ಏನ್ ಮಾಡಿದ್ರು ತಿನ್ಬೇಕು ಅಂತ ತಟ್ಟೆ ಮುಂದೆ ಇಟ್ರು ಮನೆಯಲ್ಲಿಂದ ಯಾವ್ದೋ ಒಂದು ಗಲೀಜು ಬಂದು ಬೀಳುತ್ತೆ. ಆಗಿದೆ ಹೀಗೆ. ಮಳೆ ಬಂದು ಕೊಚ್ಚೋಗ್ಬಿಡುತ್ತೆ, ಅಥವಾ ಯಾರೋ ಬಂದು ಅಲ್ಲಿ ಅದೇ ಹೊತ್ತಿಗೆ ಆಕ್ಸಿಡೆಂಟ್ ಆಗಿ ನಮ್ಮ ಊಟದ ಮಧ್ಯದಿಂದ ಎಬ್ಬಿಸ್ಕೊಂಡು ಹೋಗ್ಬಿಡುತ್ತೆ. ಯಾವುದು ನಮ್ಗೇನು ಅಂದ್ರೆ ನೆನ್ಪಿರುದು ಯಾವುದು ಅಂದ್ರೆ ಆಗದಿದ್ದಿದ್ ಮಾತ್ರ. ಆದದ್ದು ಅದರ 10 ಪಟ್ಟಿದೆ, 100 ಪಟ್ಟಿದೆ. ಸರಿಯಾಗಿ ಪ್ರತಿ ಸೆಕೆಂಡ್ ಇದ್ದು ನೀವು ನೆನ್ಪಿಟ್ಟು ಬರ್ದು ಲೆಕ್ಕ ಹಾಕ್ತಾ ಹೋಗಿ. ಆಲ್ಮೋಸ್ಟ್ ಅಂತ ನಾವು ಹೇಳುದು ಉಲ್ಟಾಗಿರುತ್ತೆ. ಆಲ್ಮೋಸ್ಟ್ ನಾವು ಅನ್ಕೊಂಡದ್ದೇ ಆಗಿರುತ್ತೆ. ನಾನೀಗ ಉಸಿರಾಡಿ ಇಷ್ಟೊತ್ತು ಪಾಠ ಕೇಳಿ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ದು ಅದಕ್ಕೆ ತಾನೇ ಬಂದದ್ದು. ಅದು ಪ್ರತಿ ದಿವಸ ಆಗ್ತಾ ಇದೆಯೋ ಇಲ್ವೋ? ಅದ್ರಲ್ಲಿ ಯಾವತ್ತೋ ಒಂದ್ ದಿವಸ ನಾನು ತಡ ಬಂದು ಲೇಟ್ ಆಗ್ಬೋದು ಅಷ್ಟೇ, ಬಿಟ್ರೆ ಇಲ್ಲ ಅಂದ್ರೆ ಅದು ಆಗೇ ಆಗುತ್ತೆ ತಾನೆ. ಅದ್ ಆಗೋದನ್ನ ನಾವು ಯಾಕೆ ಮರ್ತು ಬಿಡ್ತೇವೆ? ಅದು ನಮ್ಮ ಬಯಕೆ ಅಲ್ವಾ? ಆ ಬಯಕೆ ಈಡೇರಿದೆ ತಾನೆ. ಊಟ ಆಗಿದ್ದು ಜೀರ್ಣ ಆಗ್ಬೇಕು, ಊಟ ಆಗಿದ್ದು ಮನಸ್ಸಿಗೆ ಸಮಾಧಾನ ಆಗ್ಬೇಕು, ಅದಕ್ಕೋಸ್ಕರನೇ ಊಟ ಮಾಡುದು. ಆಗಿದೆಯೋ ಇಲ್ವೋ? ಆಗತ್ತೆ. ಯಾವುದು ಅಂದ್ರೆ ನಮ್ಗೆ ಯಾವುದೋ ಒಂದು ಘಟನೆ ತುಂಬಾ ಗಾಢವಾಗಿ ಕಾಡುವುದೇನು ಅಂದ್ರೆ ನಾವು ಮತ್ತೆ ರಿಪೀಟೆಡ್ಲಿ ಅದನ್ನ ಅನ್ಕೊಂಡಿರ್ತೇವೆ. ಅದರಿಂದಾಗಿ ಆವಾಗ ಅದು ಸರಿ ಟೈಮಿಗೆ ಕೈ ಕೊಡುತ್ತೆ. ನಾವು ಅನ್ಕೋತೀವಿ ನಾನು ಅನ್ಕೊಂಡಿದ್ ಯಾವುದು ಆಗಲ್ಲ ಅಂತ. ಅದಲ್ಲ, ನಾವು ಎಲ್ಲವೂ ಆಗಿರುತ್ತೆ, ಯಾವುದೋ ಒಂದಾಗಿರಲ್ಲ ಅಷ್ಟೇ. ಆದ್ರೆ ಕೆಲವೊಂದ್ ಸರ್ತಿ ಅದರ ರೇಷಿಯೋ ಜಾಸ್ತಿ ಕಮ್ಮಿ ಇದೆ, ರೇಷಿಯೋ ಹೆಚ್ಚು ಕಮ್ಮಿ ಆಗತ್ತೆ. ಏನು ಅಂದ್ರೆ ದೂರದ ಬಯಕೆಗಳೆಲ್ಲ ಕೆಲವೊಂದ್ ಸರ್ತಿ ನಾವು ಅನ್ಕೊಂಡಿದ್ ಯಾವುದು ಆಗದೆ ಇರುವುದು ಇತ್ಯಾದಿಗಳು ಆಗ್ಬಹುದು. ಅಂದ್ರೆ ಅದು ನಾವು ಗುರಿಯೇ ತಪ್ಪಿಟ್ಟಿರ್ತೇವೆ. ನಾವು ಅನ್ಕೊಳ್ಬೇಕಾದದ್ದು ಈ ಮರದ ತುದಿ, ಆ ಮರದ ತುದಿ ಕೈ ಹಾಕಿರ್ತೇವೆ. ಅದೇನಾಗುತ್ತೆ ಅಂದ್ರೆ ಇಲ್ಲಿ ತನಕ ಕರ್ಕೊಂಡೋಗಿ ಇಲ್ಲೇ ಬಿಟ್ಬಿಡುತ್ತೆ. ನಮ್ಗೆ ವಸ್ತುತ ಅಷ್ಟೇ ಇದ್ದಿದ್ದು. ನಮ್ ತಲೆಯಲ್ಲಿ ಯಾವಾಗ್ಲೂ ಅದು ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ, ಸಿಕ್ಕಿದ್ದು ಮರ್ತೋಗುತ್ತೆ. ಅಂದ್ರೆ ಸಾವನ್ನ ಒಪ್ಪಿಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ನಮ್ಗಿಂತ ಸಣ್ಣ ವಯಸ್ಸಿನವರ ಸಾವು ಬಹಳ ಆಘಾತಕಾರಿ. ಯಾಕೆಂದ್ರೆ ನಮಗೆ ತುಂಬಾ ನಿರೀಕ್ಷೆ ಇರುತ್ತೆ, ಮುಂದೆ ಒಂದ್ ದಿವಸ ನಮ್ಮ ಹೆಸರು ಹಾಳು ಮಾಡ್ತಾನೋ ಬೆಳಗಿಸ್ತಾನೋ ಗೊತ್ತಿಲ್ಲ, ಒಟ್ಟಂತೂ ಏನೋ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಸರಿಯಾಗಿ ಮೂಡ್ಲಿಲ್ಲ ಅಂದಾಗ ನಮ್ಗೆ ಮನಸ್ಸಿಗೆ ಅಹಿತ ಅಂತ ಅನ್ಸುತ್ತೆ. ಅಂಬರೀಷ ತಪಸ್ಸು ಅಂದ್ರೆ ಏಕಾದಶಿ ವ್ರತ ಅನ್ನೋದು ಎಲ್ಲ ವ್ರತಗಳ ಹಿಂದೆ ಅಂತ ಹೇಳುದು. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣನ್ನ ವಿದ್ಯತೆ, ಇದಕ್ಕೆ ಸಮನಾದ ಮತ್ತೊಂದು ವ್ರತ ಇಲ್ಲ ಅಂತ. ನಾವನ್ನೋದೇನೋದು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಅವನು ಕೂಡ ಸತ್ತ ಅಲ್ವ? ಏಕಾದಶಿ ಮಾಡಿದ್ರು ಆದ್ರೂ ಸತ್ತೋದ್ರು ಅಂದ್ರೆ ಏಕಾದಶಿಗೂ ಸಾಯುವುದಕ್ಕೂ ಸಂಬಂಧ ಇಲ್ಲ, ತಪಸ್ಸಿಗೂ ಸಾಯುವುದಕ್ಕೂ ಸಂಬಂಧ ಇಲ್ಲ, ಹೋರಾಟಕ್ಕೂ ಸಾಯುವುದಕ್ಕೂ ಸಂಬಂಧ ಇಲ್ಲ, ಯಜ್ಞಕ್ಕೂ ತಪಸ್ಸಿಗೂ ಸಾಯುವುದಕ್ಕೂ ಸಂಬಂಧ ಇಲ್ಲ. ಏನೇನ್ ಒಳ್ಳೆ ಕೆಲಸ ಇದೆ ಆ ಎಲ್ಲಾ ಕೆಲಸ ಮಾಡಿದವರೂ ಕೂಡ ಅವರ ಜೀವದ ಗತಿ ಮುಗ್ದಾಗ ಅವ್ರು ಹೊರಡ್ಲೇಬೇಕು. ಈಗ ನಾವು ಯಾರೋ ಒಂದು ವಯಸ್ಸಾದವರ ಬದುಕಿನ ಏನೋ ಅವರ ಸಮಸ್ಯೆಯನ್ನ ಅವರು ತುಂಬಾ ಸರ್ತಿ ಹೇಳ್ತಾ ಇದ್ದಾಗ ನಮ್ಗೆ ಕಿರಿಕಿರಿ ಅಂತ ಅನಿಸ್ಬೋದು. ಆದ್ರೆ ಆ ಸ್ಥಿತಿ ಒಂದ್ ದಿವ್ಸ ನಾವು ಅನುಭವಿಸ್ಲಿಕ್ಕಿದೆ, ನಮಗೂ ಅದೊಂದ್ ದಿವ್ಸ ಎದುರಿಗಿದೆ. ಅದು ನಮಗೆ ನೆನ್ಪಿದ್ರೆ ನಾವು ಈಗ ಇರಿಟೇಟ್ ಆಗಲ್ಲ. ನಾವ್ ಯಾಕೆ ಇರಿಟೇಟ್ ಆಗ್ತೇವೆ ಅಂದ್ರೆ ನಾನ್ ಬಹುಶಃ ಇನ್ನೂ 100 ವರ್ಷ ಇದೇ ತರ ಗಟ್ಟಿಮುಟ್ಟಾದ ಶರೀರದಲ್ಲಿ ಇದ್ದು ಎಲ್ಲವನ್ನು ಸಾಧಿಸಿ ಬಿಡ್ತೇನೆ ಅಂತ ಅನ್ನುವ ಒಂದು ಅತಿಯಾದ ವಿಶ್ವಾಸದಿಂದ ನಮಗದು ಕಿರಿಕಿರಿ ಆಗ್ತಾ ಇರುತ್ತೆ. ಆದ್ರೆ ಕೂದಲು ಬೆಳ್ಳಗಾಗೇ ಆಗುತ್ತೆ, ಕೈಕಾಲು ಸೋತು ಬಂದೇ ಬರುತ್ತೆ, ಆರೋಗ್ಯ ಕೆಟ್ಟೇ ಕೆಡುತ್ತೆ,
ಆ ಹಸಿವು ನಿಂತೇ ಹೋಗುತ್ತೆ ಒಂದೊಂದು ದಿವಸ. ಆವಾಗ ಈ ಎಲ್ಲ ಪರಿಸ್ಥಿತಿಗಳು ವಾಪಸ್ ನಮಗೆ, ಅಂದ್ರೆ ನಾವು ಆವಾಗ ಅಕಸ್ಮಾತ್ ಹಿಂದೆ ನಾವು ಮಾಡಿದ್ದೇನಾದ್ರೂ ನೆನಪಿದ್ರೆ ಅಲ್ಲೇ ಪಶ್ಚಾತ್ತಾಪದಿಂದ ಕಳೆದು ಹೋಗುತ್ತೆ. ಆಗ್ಲೂ ಅವನಿಗೆ ಅದ್ ನೆನಪಿಲ್ಲ ಅಂದ್ರೆ ವಿಧಿಯನ್ನು ಬೈಕೊಂಡು ಮತ್ತಷ್ಟು ಪಾಪನೇ ಕಟ್ಕೊಳ್ತಾ ಇರ್ತಾನೆ. ಈ ಹಾಳಾದದ್ದು ದೇವ್ರು ನನಗೆ ಸರಿಯಾಗಿ ಕೈಕಾಲು ಸುಖ ಕೊಡ್ಲೇ ಇಲ್ಲ, ಇನ್ನೂ 15 ವರ್ಷ ನನ್ಗಿಂತ 70 ವರ್ಷ ದೊಡ್ಡವರು ಕೂಡ ಈಗ್ಲೂ ಗಟ್ಟಿಮುಟ್ಟಾಗಿ ಓಡಾಡ್ತಾರೆ, ನಾನು ಈಗ್ಲೇ ಮುದಿತನ ಆಗ್ಬಿಟ್ಟಿದೆ ಅಂತ ಅವ್ರ ಬಗ್ಗೆ ಹೊಟ್ಟೆ ಉರಿ ಪಡ್ಕೊಂಡು ತನ್ನ ಬಗ್ಗೆನು ಅಸಮಾಧಾನ ಮಾಡಿಕೊಂಡು ಒಂದು ಕ್ಷಣ ಇರುವ ಸುಖವನ್ನು ಕೂಡ ಕಳ್ಕೊಳ್ತಾನೆ. ಹಾಗಾಗಿ ನಾಭಾಗನ ಮಗನ ಪರಿವಾರವು ಕೂಡ ಇಡೀ ಪರಿವಾರ, ಅವನು ಮಾತ್ರ ಅಲ್ಲ, ಅವನ ಇಡೀ ಪರಿವಾರ ಈ ಏಕಾದಶಿಯ ವ್ರತಕ್ಕಾಗಿ ಬದುಕನ್ನು ಮೀಸಲಿಟ್ಟಿತ್ತು. ಅಂಥವನು ಕೂಡ ಅಂದ್ರೆ ಅನೇಕ ಯಾಗಗಳಿಂದ ಅವಭೃತ ಸ್ನಾನದಲ್ಲಿ ಮೂರ್ಧಾಭಿಷಿಕ್ತನಾಗಿದ್ರೂ ಕೂಡ ಅವನು ಕೂಡ ಒಂದು ದಿವಸ ಮೃತಿಯನ್ನ ಹೊಂದಬೇಕಾಯಿತು. ನಿನ್ನ ಮಗ ಅಷ್ಟು ದಕ್ಷಿಣೆ ಕೊಟ್ಟಿಲ್ಲ, ಅಷ್ಟು ಏಕಾದಶಿ ವ್ರತನೇ ಮಾಡಿಲ್ಲ, ಒಂದು 16 ವರ್ಷದಲ್ಲೇ ಎಷ್ಟು ಏಕಾದಶಿ ಆಗಿರುತ್ತೆ, ಅಷ್ಟು ತಪಸ್ಸೇ ಮಾಡ್ಲಿಲ್ಲ, ಅಷ್ಟು ಆ ಯಾಗಗಳನ್ನೇ ನೋಡ್ಲಿಲ್ಲ, ಅಷ್ಟಿದ್ರು ಕೂಡ ಯಾಕೆ ನೀನು ಅವನ ಸಾವಿನ ಬಗ್ಗೆ ಇಷ್ಟು ಕಾತರನಾಗಿದ್ದಿ ಅಂತ ಹೀಗೆ ಆ ಎಚ್ಚರಿಕೆಯನ್ನು ಕೊಡ್ತಾನೆ. ಅಂದ್ರೆ ಬದುಕಿದ್ದ ಅಂದ್ರೆ ಸತ್ಯಕಾಮರು ಹೇಳ್ತಿದ್ರಂತೆ ಗೋವಿಂದಾಚಾರ್ಯರ ಹತ್ರ, ಬದುಕಲು ಕಲಿಯಿರಿ ಅಂತ ಒಂದು ಪುಸ್ತಕ ಇದೆ. ಅದು ಹೇಗಿದ್ರು ಬದುಕ್ತಾರೆ, ಒಟ್ಟು ನಾಳೆ ಇರ್ಬೇಕು ಅನ್ನೋ ಆಸೆಗೆ ಏನಾದ್ರೂ ಮಾಡಿ ಬದುಕ್ತಾನೆ. ಸಾಯಲು ಕಲಿಯಿರಿ ಅಂತ ಹೇಳ್ಕೊಡ್ಬೇಕು. ಯಾಕೆಂದ್ರೆ ಬದುಕಿಯೇ ಸಾಯ್ತಿರ್ತಾರೆ ಇವರು. ಬದುಕಿದ್ದಾಗ ಹೇಗ್ ಬದುಕಬೇಕು, ಸಾವು ಅನ್ನೋದು ಸಹಜ ಅನ್ನೋದನ್ನು ಒಪ್ಪಿಕೊಳ್ಳುದು. ಸಾಯಲು ಕಲಿಯಿರಿ ಅಂದ್ರೆ ಹೇಗೆ ಹಾರುದು ಅಂತಲ್ಲ, ಬದುಕಿನುದ್ದಕ್ಕೂ ಸಾವು ಅನ್ನೋದು ಬಂದೇ ಬರುತ್ತೆ, ಅದನ್ನು ಒಪ್ಕೊಳ್ಬೇಕು ಅನ್ನೋದನ್ನ ಹಂತ ಹಂತಕ್ಕೂ. ಅದು ಒಬ್ಬ ಮನುಷ್ಯನನ್ನ ಸಾವು ಅನ್ನೋದು ತುಂಬಾ ಮನುಷ್ಯನನ್ನು ಕುಗ್ಗಿಸತ್ತೆ. ಅದು ಹೆದರಿಕೆ ಆಗ್ಬಿಟ್ರೆ, ನಾನು ಸಾಯ್ತೇನೋ ಏನೋ, ನನಗೆ ಹೀಗಾಗುತ್ತೋ ಏನೋ, ನಾನು ಇಲ್ಲಿ ಕೆಳಗೆ ಹೋಗುವಾಗ ಯಾವ್ದು ಹಾವು ಕಚ್ಬಿಟ್ರೆ, ನಾನು ಅಲ್ಲಿಂದ ಇಳಿದು ಬರುವಾಗ ಮೆಟ್ಲಿಂದ ಇಳಿದು ಕಾಲು ಮುರಿದು ಅಲ್ಲೇ ಹೊಂಡದಲ್ಲಿ ಬಿದ್ದೋದ್ರೆ, ಕಾರಲ್ಲಿ ಹೋಗುವಾಗ ಪಕ್ಕದ ಕಾರು ಬಂದು ಗುದ್ದು ಬಿಟ್ರೆ, ಬಾಗಿಲೆ ಕಿತ್ತೋಗ್ಬಿಟ್ರೆ, ಸೀಟ್ ಬೆಲ್ಟ್ ಹಾರೋಗ್ಬಿಟ್ರೆ ಅಂತ ಹೀಗೆ ಏನೇನೋ ಮುಚ್ಚಿಡಿಯುತ್ತೆ ಕೆಲವರಿಗೆ. ಬರುತ್ತದು ಮನಸ್ಸಿಗೆ, ಅದರಲ್ಲೇ ಸಾಯ್ತಿರ್ತಾನೆ. ವಸ್ತುತಃ ಸಾವು ಇನ್ನು 50 ವರ್ಷದ ನಂತರ ಇರುದು, ಆದ್ರೆ ಅವ್ನು ಇವತ್ತಿನಿಂದ ಸಾಯ್ತಿರ್ತಾನೆ. ಇದು ಬೇಡ ಅಂತ ಹೇಳುದು. ಇದನ್ನ ಬಿಡಿಸ್ಲಿಕ್ಕೋಸ್ಕರ ಇಷ್ಟು ಮಾತುಗಳು ಬಂದದ್ದು. ಎಂಥ ವ್ಯಕ್ತಿ ಆದ್ರೂ ಕೂಡ ಅವನಿಗೆ ಸಾವಿದೆ ಅಂದ್ರೆ ನಮಗೂ ಒಂದು ಎಕ್ಸ್ಪೈರ್ ಡೇಟ್ ಇದೆ. ಡೇಟ್ ಆಫ್ ಬರ್ತ್ ಇದ್ದಾಗೆ DOB ಇದ್ದಾಗೆ DOD ಇದೆ. ಅದನ್ನು ಒಪ್ಕೊಳ್ಳೇಬೇಕು. ಅದನ್ನು ಯಾವ ಪ್ರಯತ್ನ ಮಾಡಿದ್ರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಯತ್ನದ ಹುಚ್ಚುತನವೇ ಕಂಸನಂತಹ ಹುಚ್ಚುಗಾರಿಕೆ ಹುಟ್ಟಿದ್ದು. ಇಲ್ಲಾಂದ್ರೆ ಆ ಹಸುಳೆಗಳನ್ನ ಕೊಲ್ಲಿಕ್ಕೆ ಯಾವ ಮನುಷ್ಯನಿಗೆ ಮನಸ್ಸು ಬರುತ್ತೆ? ಈಗ ತಾನೇ ಹುಟ್ಟಿದ ಎಲ್ಲಾ ಮಕ್ಕಳನ್ನ ಕೊಂದು ಬಿಡಿ ಅಂತಾನಲ್ಲ, ಯಾರಿಗ್ ಮನಸ್ಸು ಬರುತ್ತೆ ಹಾಗೆ? ಅಂದ್ರೆ ಸಾವಿನ ಬಗ್ಗೆ ಒಪ್ಪಿಕೊಳ್ಳದೆ ಹೋದಾಗ ಈ ಕೆಟ್ಟತನ, ಕ್ರೌರ್ಯ, ಹಿಂಸೆ, ಅನ್ಯಾಯ, ದೌರ್ಬಲ್ಯ ಅಥವಾ ಅತಿಯಾಸೆ, ಲೋಭ, ಏನೇನು ದುರ್ಗುಣಗಳು ಅಂತಿವೆ ಅದೆಲ್ಲ ಈ ಸಾವಿನ ಬಗ್ಗೆ ಒಪ್ಪಿಕೊಳ್ಳದೆ ಇದ್ದಾಗ ಹುಟ್ಟುವಂತವುಗಳು. ಅಂದ್ರೆ ಮರಿಮಕ್ಳಿಗೆ, ಮೊಮ್ಮಕ್ಳಿಗೆ, ಅವುಗಳಿಗೆ, ಇವುಗಳಿಗೆ ಇನ್ನು ಮುಂದೆ ಎಲ್ಲರಿಗೂ ಆಗ್ಬೇಕು ಅಂತ ಅನ್ನುವ ಲೋಭ. ಇನ್ನು ಈಗ ವಿಜ್ಞಾನಿಗಳಿಗೂ ಹುಚ್ಚು ಅನ್ನೋದೇ ಇಮ್ಮಾರ್ಟಲ್ ಆಗ್ಬೇಕು ಅಂತ. ಸಾಯ್ಲೇಬಾರ್ದು, ನಮ್ಮ ದೇಹಕ್ಕೆ ಕಣ್ಣಿಗೆ ಇದೇ ಬರಬಾರ್ದು, ಕುರುಡುತನನೇ ಬರಬಾರ್ದು, ಹಾಗೆ ವ್ಯವಸ್ಥೆ ಮಾಡ್ತೇವೆ. ಕಾಲು ಸೋತೆ ಹೋಗ್ಬಾರ್ದು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇವೆ. ಎಷ್ಟು ಮಾಡ್ತಾರೆ? ಎಲ್ಲಿ ತನಕ ಆಗತ್ತೆ? ಅದಕ್ಕೋಸ್ಕರ ಚರ್ಮ ಬೆಳೆಯುವುದನ್ನು ಕಂಡುಹಿಡಿತಾರೆ, ರಕ್ತ ಕಂಡುಹಿಡಿತಾರೆ, ಸ್ನಾಯು ಕಂಡುಹಿಡಿತಾರೆ, ಎಲ್ಲ ಮಾಡ್ತಾರೆ. ಯಾಕೆಂದ್ರೆ ಸಾಯದಂತೆ ಆಗ್ಬೇಕು ಅಂತ. ಆದ್ರೆ ಅದು ಇನ್ನೊಂದು ರೂಪದಲ್ಲಿ ಎಲ್ಲೋ ಒಂದು ಸಾವು ಬಂದೇ ಬರುತ್ತೆ. ಅವ್ರು ಕಂಡುಹಿಡಿದ ಮದ್ದಿನಲ್ಲೇ ವಿಷಯ ಇರುತ್ತೆ. ಆದ್ರಿಂದ ಏನು ಅಂದ್ರೆ ಗೊತ್ತಿಲ್ಲ, ಈಗ ಒದ್ದಾಡ್ತಾನೆ. ಇವನು ಹೇಳ್ತಾನಲ್ಲ ನಚಿಕೇತ, ಅತಿ ದೀರ್ಘೆ ಜೀವಿತೆ ಕೋರಮೇತ ಅಂತ. ಅತ್ಯಂತ ದೀರ್ಘವಾದ ಜೀವನ ಸಿಕ್ಕಿದವನ ಕಷ್ಟ ಅವನಿಗೆ ಮಾತ್ರ ಗೊತ್ತು. ಅದೇ ಜೀವನ ರೊಟೀನ್ ಆಗ್ತಾ ಇರುತ್ತೆ, ಹುಚ್ಚಿರ್ತರ, ಬದಲಾವಣೆನೇ ಇಲ್ಲ. ಇವನ ಮೈಂಡ್ ಸೆಟ್ ಯಾರಿಗೂ ಅರ್ಥ ಆಗಲ್ಲ, ಹಳಬ ಇವನು. ಈ ಹೊಸತನದಿಂದ ಬಂದವರಿಗೆ ಬೇರೆನೇ ತರದ ಆಲೋಚನೆ ಇರುತ್ತೆ ಜೀವನದಲ್ಲಿ. ಇವನಿಗೆ ಯಾರು ಸೆಟ್ ಆಗಲ್ಲ. ಎಲ್ಲರ ಜೊತೆಗೂ ಇವನು ಬಯಸ್ಕೊಂಡೇ ಇರ್ಬೇಕು, ಆದ್ರೆ ಸಾಯಲ್ಲ. ಅದೇ ಸಮಸ್ಯೆಯಿಂದ ಭೃಗು ಮಹರ್ಷಿಗಳ ಮನೆತನದಲ್ಲಿ ಅವ್ರು ಬೇಕು ಅಂತ ಸಂಪತ್ತನ್ನು ಅಡಗಿಸಿಟ್ಟಿದ್ದೇವೆ ಅನ್ನೋ ಭ್ರಮೆ ಬರುವ ಹಾಗೆ ಮಾಡಿ ರಾಜನ ಕೈಯಿಂದ ಸಾಯ್ತಾರೆ. ಎಲ್ಲ ಸಾವು ಬರಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋಬಾರದು, ಆದ್ರೆ ಸಾವು ಬೇಕು. ಅದಕ್ಕೋಸ್ಕರ ಅವರು ಆ ಕ್ಷತ್ರಿಯರು ಯಾರು ಹಯ್ಯರೆಲ್ಲ ಸೇರ್ಕೊಂಡು
ಕೊಂದು ಹಾಕ್ತಾರೆ ಭೃಗು ಮನೆತನದ ಮಕ್ಕಳನ್ನು. ಆದ್ರೆ ಅವರು ತುಂಬಾ ತೀವ್ರವಾಗಿ ಕ್ರೌರ್ಯ ಜಾಸ್ತಿ ಆಗುತ್ತೆ. ಅದು ಹಾಗೇನೆ ಸ್ವಲ್ಪ ಯಾವುದೋ ಒಂದು ಒಳ್ಳೇದಕ್ಕೆ ಶುರುವಾದ್ರೆ ಅದು ಮುಂದೆ ಹೋಗ್ತಾ ಹೋಗ್ತಾ ಅತ್ಯಂತ ದೀನ ಸ್ಥಿತಿಗೆ ಹೋಗ್ಬಿಡುತ್ತೆ. ಅದು ಕೊನೆಗೆ ಪರಶುರಾಮ ಅವರನ್ನೆಲ್ಲ ಸಂಹಾರ ಮಾಡ್ಲಿಕ್ಕೆ ಬಂದ ಅಂತ. ಹೀಗೆ ಸಾವು ಕೂಡ ಒಂದು ಮನುಷ್ಯನ ಜೀವನದ ಅತ್ಯಂತ ಶುಭ ಕ್ಷಣ ಅಂತ ಅವನಿಗೆ ಅರ್ಥ ಆದ್ರೆ, ಅಂದ್ರೆ ಕೃಷ್ಣ ಅದನ್ನೇ ಹೇಳುದು, ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಹಳೆಯ ಬಟ್ಟೆಯನ್ನ ಕಳಚಿ ಹೊಸ ಬಟ್ಟೆಯನ್ನ ತೊಡುವಲ್ಲಿರುವ ಖುಷಿ ಅದು ಮನುಷ್ಯನಿಗೆ ಆ ಶರೀರದ ಬಗ್ಗೆ ಗೌರವ ಇದ್ದಾಗ ಮಾತ್ರ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಪೂರಾ ಜರ್ಜರಿತವಾಗಿ ಬಿದ್ದೋಗಿರ್ತಾನೆ. ಬದುಕಿಸಿ ಸ್ವಾಮಿ ಅಂತ ಬಬ್ಬೆ ಹೊಡಿತಾ ಇರ್ತಾನೆ. ಆಗ್ಲೂ ಹೇಳ್ಲಿಕ್ಕೆ ಹಚ್ಚನ ಬೇಕು, ಆದ್ರೂ ಹಚ್ಚನ ಭಾರ ಆದ್ರೂ ತೊಂದ್ರೆ ಎಲ್ಲ ಬದುಕಬೇಕು ಅಂತ ಆಸೆ ಇರುತ್ತೆ. ಅದು ಆ ಸಾವಿನ ಬಗ್ಗೆ ಇರುವ ಭಯದಿಂದ ಬರುವಂತಹದ್ದು. ಅದನ್ನು ಬಿಡು ಅನ್ನೋದಕ್ಕೋಸ್ಕರ ಸೃಂಜಯನಿಗೂ ಅದೇ ಕಥೆ, ಅಕಂಪನನಿಗೂ ಅದೇ ಕಥೆ, ಈತ ಯುಧಿಷ್ಠಿರನಿಗೂ ಅದೇ ಕಥೆ. ಅಂದ್ರೆ ಹಿಂದಿನ ಕಾಲದ ನೆನಪು ಯಾವಾಗ ಸರಿಯಾಗಿ ಮುಂದುವರಿತಾ ಹೋಗುತ್ತೋ ಆವಾಗ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರುತ್ತೆ. ಯಾವಾಗ ಹಳೆದು ಮರ್ತೋಗುತ್ತೆ ಆವಾಗ ಈ ಹೊಸ ಸಮಸ್ಯೆಗಳು ಹಳೇದೇ ಅಂತ ಗೊತ್ತಿಲ್ಲದೆ ಇದ್ದಾಗ ನಾವೇ ಇದು ಹೊಸ ಫಸ್ಟ್ ಟೈಮ್ ಅನುಭವಿಸ್ತಾ ಇದ್ದೇವೆ ಅಂತ ಅದ್ರ ಮೇಲೆ ತುಂಬಾ ತಲೆ ಭಾರ ಮಾಡ್ಕೊಂಡು ಕೂತಿರ್ತೇವೆ. ವಸ್ತುತ ಅದು ಸಿಂಪಲ್, ಏನೂ ಇರಲ್ಲ ಕೆಲವೊಂದ್ ಸರ್ತಿ. ಆದ್ರೆ ನಾವೇ ಅದನ್ನ ಭೂತದ ಹಾಗೆ ದೊಡ್ಡದು ಮಾಡಿಕೊಂಡು ತಲೆ ಮೇಲೆ ಹಾಕೊಂಡು ಒದ್ದಾಡ್ತಾ ಇರ್ತೇವೆ. ಅದಾಗಬಾರದು ಅನ್ನೋದಕ್ಕೋಸ್ಕರ ಭಾರತ ಈ ಹಿಂದೆ ಇಲ್ಲ ಅಂದ್ರೆ ಅವ್ನು ಯಾಕೆ ಹೇಳ್ಬೇಕು? ವ್ಯಾಸರೇ ಡೈರೆಕ್ಟ್ ಈ ಕತೆ ಹೇಳುದು, ಅವ್ರಿಗೆ ಗೊತ್ತಿಲ್ಲದ ಕಥೆನ. ಆದ್ರೆ ಅವ್ರು ಹೇಳುವಾಗ ಏನ್ ಹೇಳ್ತಾರೆ, ಅಕಂಪನನಿಗೂ ಅವನ ಮಗ ತನ್ನ ಕಣ್ಣ ಮುಂದೆ ಸತ್ತಾಗ ಈ ಕತೆ ಹೇಳ್ತಾನೆ. ಸುವರ್ಣಶ್ರೀವಿ ಅನ್ನೋ ಮಗನೇ ತನ್ನ ಮುಂದೆ ಸತ್ತಾಗ ಇದೇ ಸುಸೃಂಜಯನಿಗೆ ನಾರದರು ಇದೇ ಕಥೆಯನ್ನು ಹೇಳ್ತಾರೆ. ಅಂದ್ರೆ ಹಿಂದೆಯೂ ಹೀಗೆ ಅನೇಕ ಜನರಿಗೆ ಈ ಸಮಸ್ಯೆಗಳು ಬಂದಿತ್ತು, ನಿನಗೆ ಫಸ್ಟ್ ಟೈಮ್ ಬಂದದ್ದೇನಲ್ಲ. ಅವರು ಇದೇ ತರ ಒದ್ದಾಟ. ನೀವು ನೋಡಿ, ಇದು ಮಾತ್ರ ಅಲ್ಲ, ಎಲ್ಲಾ ಕಥೆಗಳು ಹೇಳುವಾಗ ಹಿಂದೊಮ್ಮೆ ಹೀಗಾಗಿತ್ತು. ನಾವು ಮನೇಲಿ ಮಾತಾಡ್ತೀವಿ ಎಷ್ಟೋ ಸಲ, ಏನೋ ಒಂದು ಸಮಸ್ಯೆ ಆದಾಗ, ಇಲ್ಲರಿ ಆ ಮನೆ ಒಕ್ಕಲು ಮಾಡುವಾಗ್ಲೂ ಇದೇ ತರ ಹಾಲು ಉಕ್ಕಿ ಹರಿದು ಬಿಟ್ಟಿತ್ತು, ಏನಾಗಲ್ಲ, ಸಮಸ್ಯೆ ಇಲ್ಲ, ಮತ್ತೊಂದ್ ಸರ್ತಿ ಕಾಯಿಸಿದ್ರೆ ಆಯ್ತು. ಹಾಲು ಉಕ್ಕತ್ತೆ, ಅದು ಹಾಲು ಉಕ್ಕದೆ ಇನ್ನೇ ನೀರು ಉಕ್ಕತ್ತಾ? ಅಯ್ಯೋ ಹಾಲು ಉಕ್ಕೋಗಿ ನೀರ್ ಅದು ಗೊತ್ತಿಲ್ಲ ಅವರಿಗೆ. ಉಕ್ಕಿ ಬೆಂಕಿಯಲ್ಲಿ ಅದು ಆಹುತಿ ಬಿದ್ರೆ ನಾವು ಕೊಡುದಿಲ್ಲ ಅಂತ ಅವನೇ ತಗೊಂಡ ಅಂತ ಅರ್ಥ. ಅದು ಕೊಡ್ಬೇಕು ಅಂತಾನೆ ಇರುದು. ಇವನಿಗೆ ಉಕ್ಬಿಟ್ಟು ಬೆಂಕಿ ಆರೋಗ್ಬಿಡ್ತು, ಇವನು ಗ್ಯಾಸಲ್ಲಿ ಇಟ್ಬಿಟ್ಟಿದ್ದಾನೆ ಪುಣ್ಯಾತ್ಮ, ಆರೋಯ್ತು. ಅದು ವಸ್ತುತಃ ಕೆಂಡದಲ್ಲಿ ಉರಿದು ಅದು ಆ ಹೊಗೆ ಮನೆಯನ್ನು ಸುಡು ಅಂದ್ರೆ ಸೇರ್ಬೇಕು ಅಂತ ಅರ್ಥ. ಅದರ ವಿಷಯ ಗೊತ್ತಿಲ್ಲದೆ ಇದ್ದಾಗ ಏನು ಅಂತ, ಇಲ್ಲಪ್ಪ ನಮ್ಮನೇಲಿ ಹೀಗೆ ಮಾಡಿದ್ರು ಆಗ ಉರಿದು ಆದ್ರೆ ನಿಮ್ಮಲ್ಲಿ ಗ್ಯಾಸ್ ಇಟ್ಟಿದ್ರಿ, ನಾವು ಕೆಂಡ ಇಟ್ಟಿದ್ವಿ, ಅಷ್ಟೇ ವ್ಯತ್ಯಾಸ. ಸಮಾಧಾನ ಮಾಡ್ಕೊಟ್ಟು ಕೆಂಡದಲ್ಲಿ ಇಟ್ಟು ಮಾಡಿದ್ರೆ ಆಯ್ತು ಅಂತ ಹೇಳ್ಬೇಕಾಗತ್ತೆ. ಮುಂದೆ ಶಶಿಬಿಂದು ಅಂತ ಕರೀತಾರೆ. ಶಶಬಿಂದು ಅಂತಾನು ಹೆಸರಿದೆ. ಈ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಇದೆ, ಶಶಬಿಂದು ಸುರೇಶ್ವರ ಅಂತ. ಅಂದ್ರೆ ರಾಜರು ಕೂಡ ದೇವರ ಹೆಸರಿನಲ್ಲಿ ಸೇರಿ ಹೋಗ್ತಾರೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಒಂದೊಂದು ನಾಮ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸೃಂಜಯನಿಗೆ ಮತ್ತೆ ಪ್ರಖ್ಯಾತನಾದ ಶಶಬಿಂದುವಿನ ಕಥೆ ಹೇಳ್ತೇನೆ ಅಂತ ಹೇಳ್ತಾನೆ. ನಾರದರು ಬಹುಶಃ ಶ್ರೀಮಂತಿಕೆ ಅಂದ್ರೆ ಅವನೊಟ್ಟಿಗೆ ಹುಟ್ಟಿ ಬಂದಿತ್ತು ಅಂತ ಹೇಳ್ತಾರೆ. ಅಷ್ಟು ಶ್ರೀಮಂತಿಕೆ, ಬಡತನದ ಸುದ್ದಿಯೇ ಊರಿಗೆ ಗೊತ್ತಿಲ್ಲ, ಇವನಿಗಲ್ಲ, ಅವನಿದ್ದ ರಾಜ್ಯಕ್ಕೆ ಗೊತ್ತಿಲ್ಲ ಬಡತನ ಅಂದ್ರೆ. ಅಂತ ಶ್ರೀಮಂತಿಕೆಯಲ್ಲಿ ಇದ್ದವ. ಯಾಗಗಳ ಮೇಲೆ ಯಾಗಗಳನ್ನ ನಡೆಸಿ ಅವನಿಗೆ 1,00,000 ಹೆಂಡತಿಯರು. ಅಷ್ಟೇ ಅಲ್ಲ, ಒಬ್ಬೊಬ್ಬರಲ್ಲಿ 1,000 ಮಕ್ಕಳು. ಆ ಪ್ರತಿಯೊಂದು ಹೆಂಡತಿಯಲ್ಲಿರುವ 1,000 ಮಕ್ಕಳು ಕೂಡ ಪ್ರತ್ಯೇಕವಾಗಿ ಒಬ್ಬೊಬ್ರು ಯಾಗ ಮಾಡಿದವರು. 1,000 × 1,00,000 ಅಷ್ಟು ಜನ ಶ್ರದ್ಧೆಯಿಂದ ಯಾಗ ಮಾಡಿದವರು. ಎಂಥ ದೊಡ್ಡ ಮನೆತನ. ಆದ್ರೆ ಇಡೀ ಮನೆತನ ಅದು ಕೂಡ ನಿರ್ವಂಶವಾಯಿತು. ಅಂದ್ರೆ ನಾವೇ ಈ ಕಥೆ ಯಾಕೆ ಹೇಳಿದ್ದು ಅಂದ್ರೆ, ಸಂಖ್ಯೆಯಿಂದ ದೊಡ್ಡದಿದು ಮನೆ. ಹಿಂದೆಲ್ಲ ಒಬ್ಬೊಬ್ರು ಇದ್ದವ್ರು ಸತ್ತಿದ್ದು ಹೇಳಿದ್ದು, ಇಲ್ಲಿ ವಂಶವೇ ಅಷ್ಟು ದೊಡ್ಡ ಯಾಗ ಮಾಡಿದ್ದು. ನಾವೀಗ ಹೇಳುದು ಯಾರೋ ಒಬ್ಬ ಮಾಡಿದ್ರೆ ಇನ್ನೊಬ್ರು ಯಾರೋ ಪಾಪ ಮಾಡಿದ್ರು, ಅದಕ್ಕೋಸ್ಕರ ಇವನಿಗೂ ಅದರ ಕೆಟ್ಟ ದೃಷ್ಟಿ ಬಿತ್ತು, ಅದರಿಂದ ಸತ್ತ ಅಂತ. ಇಡೀ ಮನೆತನವೇ ಯಾಗದ ಎಲ್ಲಾ ಪ್ರಕ್ರಿಯೆಗಳನ್ನ ತಿಳಿದವರು. ಅಷ್ಟು ಒಬ್ಬೊಬ್ರು ಕೂಡ ಒಂದೊಂದಲ್ಲ, 1,00,000 ಹೆಂಡತಿಯರಲ್ಲಿದ್ದ 1,000 ಮಕ್ಕಳು ಒಬ್ಬೊಬ್ರು 10,000 ಯಾಗ ಮಾಡಿದಾರಂತೆ. 10,000 ಯಾಗ ಮಾಡಿ ಅದನ್ನ ಕೃಷ್ಣಾರ್ಪಣ ಮಸ್ತು ಅಂತ ಭಗವಂತನಿಗೆ ಒಪ್ಪಿಸಿದವರು. ಸುಮ್ನೆ ಮಾಡಿ ನಾನು ಅಂತ ಬೋರ್ಡಿಗೆ ಪೇಪರಿಗೆ ಹಾಕಿಸ್ಲಿಕ್ಕೆ ಮಾಡಿದವರಲ್ಲ ಯಾರು, ಅಥವಾ ಅದನ್ನ ಡಂಗುರ ಸಾರಿದವರಲ್ಲ. ಇಷ್ಟು ಯಾಗಗಳನ್ನ ಮಾಡಿದವರು. ಮತ್ತೆ
ಧನುರ್ಧಾರಿಗಳು. ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಯಾವುದೋ ಒಂದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನೊಂದು ಬಿಟ್ಟು ಹೋಗುತ್ತೆ. ಒಳ್ಳೆಯ ಯಾಗಶೀಲರ ಜೊತೆಗೆ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದವರು. ಹೀಗೆ ಅವರು ಮಾಡಿದ ಯಾಗದ ಪ್ರತಿಯೊಂದು ಯಾಗದಲ್ಲಿ ಇದ್ರ ಮತ್ತೆ ಹೇಳಬೇಕು, ಎಷ್ಟೋ ಲಕ್ಷಗಟ್ಟಲೆ ಒಬ್ಬೊಬ್ರು ಮಾಡಿದ ಯಾಗಕ್ಕೂ ಕೂಡ ಹಸುಗಳನ್ನ, ಕುದುರೆಗಳನ್ನ, ಆನೆಗಳನ್ನ ದಾನ ಮಾಡಿದ್ದು. ಈ ಶ್ರೀಮಂತಿಕೆ ಅಂದ್ರೆ ಏನು ಅಂತ ನಮ್ಗೆ ಈಗ ಊಹಿಸುವುದು ಕಷ್ಟ. ಇದು ಎಂತ ಶ್ರೀಮಂತಿಕೆ ಅಂತ. ಅದರ ಜೊತೆಗೆ ಅವ್ರಿಗೆ ಏನ್ ಬೇಕೋ ಅದು, ನಮಗೆ ಇಂಥ ಜಾಗ ಬೇಕು, ತಗೋ, ಇಂಥ ಬಂಗಾರ ಬೇಕು, ತಗೋ, ಇಂಥ ಮನೆ ಬೇಕು, ತಗೋ, ಇಂಥ ಆಯುಧ ಬೇಕು, ತಗೋ. ನಿನ್ಗೆ ಯಾರು ಕೂಡ ಅಲ್ಲಿ ಇಲ್ಲ ಅನ್ನುವ ಶಬ್ದವೇ ಇಲ್ಲ. ಅಷ್ಟೇ ಅಲ್ಲ, ಅದರ ಜೊತೆಗೆ ಬಂದವರಿಗೆ ಎಲ್ಲರಿಗೂ ಕೂಡ ಒಂದ್ಸರ್ತಿ ಬಂದ್ರೆ ಅವ್ರು ಇಲ್ಲೇ. ಯಾಕಂದ್ರೆ ಒಬ್ರದ್ದು ಯಾಗ ಆಗಿ ಇನ್ನೊಂದ್ರು ಯಾಗ ಆಗುವಷ್ಟರಲ್ಲಿ ಇನ್ನೊಂದು ಯಾಗ ಇರ್ತಿತ್ತು, ಮನೆಗೆ ಹೋಗಿಲ್ಲಂತೆ ಯಾರು. ಇಲ್ಲಿ ಊಟಕ್ಕೆ ಬಂದವರು ಸಾಯೋ ತನಕ ಇನ್ನೊಬ್ರ ಮನೆಯಲ್ಲೇ ಊಟ. ಅಂದ್ರೆ ಕೆಲಸ ಇರ್ತಿತ್ತು, ಶ್ರದ್ಧೆಯಿಂದ ಯಾಗದಲ್ಲಿ ಸೇವೆ ಮಾಡುದು, ಭಾಗವಹಿಸುವುದೆಲ್ಲ ಇದ್ದೇ ಇರ್ತಿತ್ತು. ಅಂದ್ರೆ ಒಬ್ಬ ಗೃಹಸ್ಥನಾಗಿ ಮಾಡಬೇಕಾದ ಕೆಲಸ ಅಂತ ಅವ್ರಿಗೆ ಇದ್ದೇ ಇರುತ್ತೆ. ಅದೇ ಕೆಲವೊಂದು ಇಲ್ಲಿ ಬಾರ್ಕೂರ್ ಹತ್ರ ಒಬ್ಬ ರಾಜ ಇದ್ದ. ಅವನು 365 ದೇವಸ್ಥಾನವನ್ನು ಕಟ್ಟಿದ್ದ. ಅಂದ್ರೆ 365 ದಿನಗಳಿಗೆ ಸರಿಯಾಗಿ ಪ್ರತಿ ದಿವಸ ಒಂದಲ್ಲ ಒಂದು ದೇವಸ್ಥಾನದಲ್ಲಿ ವರ್ಷಾವಧಿ ಉತ್ಸವ. ಯಾರು ಕೂಡ ಊರಲ್ಲಿ ಹಸಿವೆಯಿಂದ ಸಾಯ್ಬಾರದು ಅಂತ ಒಂದು. ಇಲ್ಲಿಲ್ಲ ಅಂದ್ರೆ ಅಲ್ಲಿ ಆದ್ರೂ ಹೋಗಿ ಊಟ ಮಾಡ್ಬೇಕು ಅವನು. ಇಲ್ಲಿ ಅವನಿಗೆ ಮನೆಯಲ್ಲಿ ಇವತ್ತು ಊಟ ಸಿಗ್ಲಿಲ್ಲ, ಮನೇಲಿ ಕಷ್ಟ ಆಯ್ತು, ದೇವಸ್ಥಾನಕ್ಕೆ ಹೋದ್ರೆ ಆಯ್ತು. ದೇವಸ್ಥಾನಕ್ಕೆ ಇನ್ವಿಟೇಷನ್ ಇಲ್ಲ. ದೇವಸ್ಥಾನಕ್ಕೆ ಇನ್ವಿಟೇಷನ್ ಹೊಡಿಸೋದು ಅನ್ನೋದೇ ಒಂದು ಹುಚ್ಚು. ಶಾಸ್ತ್ರೀಯವಾಗಿ ನೋಡಿದ್ರೆ ಕರಿಬೇಕು ಅಂತಿಲ್ಲ, ಹೇಳ್ಬೇಕಷ್ಟೆ, ಬನ್ನಿ ನಿಮಗೆ ಅದು ಇದು ಅಂತ ಕರಿಬಾರ್ದು ಅಂತಿದೆ. ಯಾಕೆಂದ್ರೆ 3 ಮನೆಗೆ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕಿಲ್ಲ. ಗುರುಗಳ ಮನೆಗೆ, ದೇವರ ಮನೆಗೆ, ತವರು ಮನೆಗೆ ಅಂತ. ದೇವರ ಮನೆಗೆ, ಗುರುಗಳ ಮನೆಗೆ, ದೇವರ ಮನೆಗೆ ಹೋಗುದು ಅಂತಂದ್ರೆ ಉತ್ಸವಕ್ಕೆ, ಗುರುಗಳ ಮನೆಗೆ ಹೋಗುದು ಅಂದ್ರೆ ಊಟಕ್ಕಲ್ಲ, ಪ್ರಶ್ನೆ ಕೇಳಲಿಕ್ಕೆ. ಅಂದ್ರೆ ಆ 2 ಸ್ಥಾನ, ಅದನ್ನು ಯಾಕಷ್ಟು ಒತ್ತು ಕೊಡ್ತಾರೆ ಅಂದ್ರೆ ಉತ್ಸವಕ್ಕೆ ಯಾರು ಕೂಡ ಬನ್ನಿ ದಯವಿಟ್ಟು ಅಂತ ಕರೀಲಿಕ್ಕಿಲ್ಲ ಅಂತೆ. ಮತ್ತೆ ನಾನು ಹೋಗ್ಬೋದು, ಅವ್ರು ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ನೀನ್ ಅಕಸ್ಮಾತ್ ಆಕ್ಷೇಪ ಮಾಡಿದ್ರೆ ನಿನ್ನ ಅಂತರಂಗದಲ್ಲಿ ಅದರ ಬಗ್ಗೆ ಪ್ರೀತಿ ಇಲ್ಲ ಅಂತ ಅರ್ಥ. ನೀನು ಊಟಕ್ಕೆ ಕಾಯ್ಬೇಡ, ನಿಂಗೆ ಬೇಕಿರೋದೇನು ಉತ್ಸವ ಆಗಿ ಪ್ರದಕ್ಷಿಣವನ್ನ ಅವನಿಗೆ ಮಂಗಳಾರತಿ ಆಗಿ ನನ್ನಿಂದ ಆಗುದಾದ್ರೆ 4 ಜನಕ್ಕೆ ಅಲ್ಲಿ ಏನ್ ಸಹಾಯ ಮಾಡುದು ಅದನ್ನ ಮಾಡು. ಸಿಕ್ಕಿದ್ರೆ ಸಂತೋಷ. ಪ್ರಸಾದ ನಮ್ಮಲ್ಲಿ ಇವತ್ತೇನು ಪ್ರಸಾದವೇ ಪ್ರಧಾನ. ತಿನ್ಬೇಕು, ನಾನು ಅದರ ಬಗ್ಗೆ ಆಕ್ಷೇಪ ಮಾಡ್ತಾ ಇಲ್ಲ. ಆದ್ರೆ ಪ್ರಸಾದವೇ ಪ್ರಧಾನ ಅಲ್ಲ. ದೇವಸ್ಥಾನಕ್ಕೆ ಹೋಗುದು, ಪ್ರದಕ್ಷಿಣವನ್ನು ನಮಸ್ಕಾರ ಮಾಡಿ ದೇವರಿಂದ ನಮ್ಮ ಎನರ್ಜಿಯನ್ನು ಸ್ವೀಕಾರ ಮಾಡುದು ಅಷ್ಟೇ, ಅದು ಪ್ರಧಾನ. ಈಗ ಕರೀಲೇ ಇಲ್ಲ, ಅದು ಹೋಗ್ಬೇಕೋ ಬೇಡವೋ. ನಮ್ಗೆ ಯಾವಾಗ್ಲೂ ಇನ್ವಿಟೇಷನ್ ಬರ್ತಿತ್ತು, ಈಗ ಇನ್ವಿಟೇಷನ್ ಬರ್ತಾನೆ ಇಲ್ಲ, ಮರ್ತು ಬಿಟ್ಟಿದ್ದಾರೆ ನಮ್ಮನ್ನೆಲ್ಲ. ನಾವೆಲ್ಲ ಹಿಂದೆ ಎಷ್ಟು ಸೇವೆ ಮಾಡಿದ್ವಿ, ನಮ್ ತಾತ ಎಲ್ಲ ಜಾಗ ಕೊಟ್ಟದ್ದೇ ನಮ್ ತಾತ. ಇವ್ರಿಗೆ ಗೊತ್ತಿರುತ್ತಾ? ಯಾರೋ ಆಡಳಿತ ವ್ಯತ್ಯಾಸ ಆಗಿರುತ್ತೆ, ಯಾರೋ ಪೂಜೆಯವರು ವ್ಯತ್ಯಾಸ ಆಗಿರ್ತಾರೆ, ಸರ್ಕಾರಕ್ಕೆ ಹೋಗಿರುತ್ತೆ, ಅವ್ರಿಗೆ ಇದು ಗೊತ್ತೇ ಇರುವುದಿಲ್ಲ ಇದು ಇವ್ರ ಜಾಗ ಅಂತ. ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡ್ಲಿಕ್ಕಿಲ್ಲ. ನಮ್ಮ ಊರಿನ ದೇವರು ಅಂತಂದ್ರೆ ನಾವು ಹೋಗ್ಬೇಕಷ್ಟೇ. ಊರಿನ ದೇವರೇ ಆಗ್ಬೇಕು ಅಂತಿಲ್ಲ, ಯಾವ ದೇವಸ್ಥಾನಕ್ಕಾದ್ರೂ ಹೋಗ್ಬೋದು. ಆದ್ರೆ ನಾವು ಅಲ್ಲಿ ಒಂದು ಅನ್ವಾಂಟೆಡ್ ಆಗ್ತೀವಿ ಅಂತ ಅನ್ನೋ ಪ್ರಸಂಗ ಬಂದಾಗ ಮಾತ್ರ ಚೂರು ಯೋಚನೆ. ಊಟಕ್ಕಾಗುವಾಗ ಅವ್ರ ಲೆಕ್ಕದಲ್ಲಿ ಇಟ್ಟಿರ್ತಾರೆ, ನಾವ್ ಎಕ್ಸ್ಟ್ರಾ ಹೋಗಿ ದೇವಸ್ಥಾನದ ಎಲ್ಲಿ ಬೇಕಾದ್ರೂ ಹೋಗಿ ನಾವು ಊಟ ಮಾಡ್ತೀವಿ ಅಂದ್ರೆ, ಇಲ್ಲ ರೀ, ನಾವು 15 ಜನಕ್ಕೆ ಮಾಡಿದ್ದು ಅಂದ್ರೆ ನಾವು ಅಲ್ಲಿ ಮಾತಾಡ್ಲಿಕ್ಕಿಲ್ಲ. ದೇವಸ್ಥಾನದ ದರ್ಶನ ಮುಖ್ಯ. ಪ್ರಸಾದ ತೀರ್ಥ ಅಂತ ಬಂದಾಗ ತಗೊಳ್ಳಿ, ಅದು ಬಿಟ್ಟು ಇನ್ನು ಹೆಚ್ಚಿನದ್ದು ನಾವು ನಿರೀಕ್ಷೆ ಮಾಡಬಾರ್ದು. ನಮ್ಗೆ ಬೇಕಿರೋದು ದೇವರ ದರ್ಶನ ಮಾತ್ರ. ಹಾಗೆ ಈ ಬಂದವರು, ಯಾಗದಲ್ಲಿ ಬಂದವರು ವಾಪಸ್ ಮನೆಗೆ ಹೋಗ್ಲಿಕ್ಕೆ ಇರ್ಲಿಲ್ಲ. ಒಂದ್ ಯಾಗ ಮಾತ್ರ ಇನ್ನೊಂದು ಯಾಗ, ಇನ್ನೊಂದು ಯಾಗದ ಮತ್ತೊಂದು ಯಾಗ, ವರ್ಷ ಇಡೀ ಅಲ್ಲೇ. ಆ ಊರಲ್ಲಿ ಹೇಗಿತ್ತೋ ಹಾಗೆ. ಆ ಊರಿನಲ್ಲಿ ಅವನ ರಾಜನ ಉದ್ದೇಶ ಏನು ಅಂದ್ರೆ ಯಾರು ಹಸಿವಿನಿಂದ ಸಾಯಬಾರದು. ಒಂದಲ್ಲ ಒಂದು ದೇವಸ್ಥಾನದಲ್ಲಿ ಅವತ್ತು ನೈವೇದ್ಯ ಆಗಿರುತ್ತೆ, ಅನ್ನ ಪ್ರಸಾದ ಇರುತ್ತೆ, ಅವರೆಲ್ಲ ಊಟ ಮಾಡಬಹುದು ಅಂತ. ಹೀಗೆ ಈಗೆಲ್ಲ ಬಿದ್ದೋಗಿದೆ, ಎಲ್ಲ ಸೇರಿ ಒಂದು ಕಾಂಪ್ಲೆಕ್ಸ್ ತರ ಮಾಡಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ದೇವಸ್ಥಾನದ ಪ್ರತಿಮೆಗಳನ್ನೆಲ್ಲ. ಬೇರೆ 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 ದೇವಸ್ಥಾನಗಳಿತ್ತು, ಕೆಲವು ಅಳಿದೇ ಹೋಗಿದೆ, ಇನ್ನು ಕೆಲವರು ಅಳಿದು ಉಳಿತಾ ಇದೆ, ಇನ್ನು ಕೆಲವು ಉಳಿಬಹುದಿತ್ತು, ಉಳಿಸ್ತಾ ಇಲ್ಲ ಯಾರು. ಇನ್ನು ಕೆಲವು ಕೊನೆಗೆ ಹೇಗೋ ಯಾರೋ ಒಬ್ರು ಒಂದಿಷ್ಟು ಕಷ್ಟಪಟ್ಟು ಒಂದು 50-60 ಪ್ರತಿಮೆಗಳನ್ನು ಒಟ್ಟಿಗೆ ಹಾಕಿ ಒಂದು ಬಾರ್ಕೂರು ಬ್ರಹ್ಮಾವರ ದಾಟಿ ಒಳಗೆ ಹೋಗ್ಬೇಕು, ಕುಂದಾಪುರದ ಹತ್ರ, ಉಡುಪಿ ಕುಂದಾಪುರದ ಮಧ್ಯ. ಅದು ಏನದು, ಈ ಕಡೆ ಮಂಗಳೂರು ಕಡೆಯಲ್ಲೆಲ್ಲ ಅಳುಪರು ಅಂತ ರಾಜರು, ಆ ಕಡೆಯಿಂದ ಬಾರ್ಕೂರು ರಾಜರು ಅಂತ ಇದ್ದಿತ್ತು ಉಡುಪಿಯ ಪರಿಸರದಲ್ಲಿ.
ಪ್ರತಿಯೊಬ್ರು ಕೂಡ ಅಷ್ಟೂ ಜನ ಅಂದ್ರೆ 1000 ಹೆಂಡಂದಿರಲ್ಲಿ ಲಕ್ಷ ಹೆಂಡಂದಿರಲ್ಲಿ ಹುಟ್ಟಿದ 1000 ಮಂದಿಯ 10,000 ಯಾಗದ ಪ್ರಭಾವದಿಂದ ಇಡೀ ಪ್ರಪಂಚವೇ ಧರ್ಮಮಯ ಆಗಿ ಬಿಟ್ಟಿತ್ತಂತೆ. ಯಾರು ಅಧರ್ಮದ ಪರಿಚಯವೇ ಇಲ್ಲ, ಅವರಿಗೆ ಬಡತನ ಗೊತ್ತಿಲ್ಲ, ಅಧರ್ಮದ ಸುದ್ದಿ ಇಲ್ಲ. ಅಂತ ಮಂದಿಯು ಕೂಡ ತಮ್ಮ ಅಂದ್ರೆ ಪ್ರಜೆಗಳಿಗೆ ಒಬ್ರಿಗೂ ರೋಗ ಇಲ್ಲ, ಅಯ್ಯೋ ನಮ್ಗೆ ಅದೊಂದು ಸಿಕ್ಕಿದ್ರೆ ಚೆನ್ನಾಗಿತ್ತು ಅನ್ನುವ ಅತೃಪ್ತಿ ಇಲ್ಲ, ಯಾರಿಗೂ ಯಾವ ವಸ್ತುಗಳು ಕೂಡ ಇದೇ ಬೇಕು ಅದೇ ಬೇಕು ಅನ್ನೋ ಹಠ ಇಲ್ಲ. ಇಷ್ಟು ಸಂತೋಷವಾಗಿ ಭೂಮಿಯನ್ನ ಪಾಲಿಸಿದಂತಹ ಮಂದಿಯೂ ಕೊನೆಗೆ ಅಷ್ಟು ವಂಶ ಇವತ್ತು ಯಾರಿದ್ದಾರೆ ಅವರು? ನಮಗೆ ಸಂಖ್ಯೆ ನೋಡುವಾಗ ಎಷ್ಟು ದೊಡ್ಡದು ಅನ್ಸುತ್ತೆ, ಒಂದ್ ದೇಶಕ್ಕಾಗುವಷ್ಟು ಸಂಖ್ಯೆ ಬರುತ್ತೆ ಅದ್ರ ಲೆಕ್ಕ ಹಾಕಿದ್ರೆ. ಅವ್ರು ಯಾರು ಇಲ್ಲ ಇವತ್ತು. ಅಂದ್ರೆ ಅವರೂ ಕೂಡ ಅಷ್ಟು ಯಾಗ ಮಾಡಿದವರು, ಅಷ್ಟು ತಪಸ್ ಮಾಡಿದವರು, ಅಷ್ಟು ಪುಣ್ಯ ಮಾಡಿದವರು ಎಲ್ರೂ ಭೂಮಿಯಲ್ಲಿ ಮಣ್ಪಾಲಾಗ್ಲೇಬೇಕು. ನಿನ್ನ ಮಗನು ಹಾಗೆ ಆಗಿದ್ದಾನೆ. ಇನ್ನು ಮತ್ತೊಬ್ಬ ರಾಜನ ಕಥೆಯನ್ನು ಹೇಳ್ತಾರೆ, 66ನೆಯ ಅಧ್ಯಾಯದ ಕಥೆ. ಅಧೂರ್ತ ರಜಸ್ ಅಂತ ಒಬ್ಬ ರಾಜ ಇದ್ದ, ಅವನ ಮಗ ಗಯ ಅಂತ ಅನ್ನೋನು ಭಾಗವತದಲ್ಲೂ ಅವನ ಹೆಸರು ಬರುತ್ತೆ. 100 ವರ್ಷಗಳ ಕಾಲ ಬಿಡದೆ ಯಾಗ ಮಾಡಿದ್ದಾನೆ. ಅಂದ್ರೆ ಕುಂಡ ಆರೇ ಇಲ್ಲ, ರಾತ್ರಿ ಹಗಲು ನಿರಂತರ ತುಪ್ಪ, ಹವಿಸ್ಸು, ಮಂತ್ರ, ಸ್ತೋತ್ರ, ಶಂಸನ, ಪಾತ್ರರಿಗೆ ದಾನ, ದಕ್ಷಿಣೆ. ಯಾವ ಕಾಲದಲ್ಲಿ ಈ ನಮ್ಮಲ್ಲಿ ತ್ರಿಕಾಲ ಪೂಜೆ ಅಂತ ಒಂದು ನಡೆಯುತ್ತೆ. ಅದು ಸೂರ್ಯೋದಯಕ್ಕೆ ಶುರುವಾದ್ರೆ ಸೂರ್ಯಾಸ್ತದ ತನಕ ನಿರಂತರ ಮಾಡಿದ್ರೆ, ಬೆಳಿಗ್ಗೆ ಒಂದು ಪೂಜೆ ಮಹಾಪೂಜೆ, ಮಧ್ಯಾಹ್ನ ಒಂದು ಮಹಾಪೂಜೆ, ರಾತ್ರಿ ಒಂದು ಮಹಾಪೂಜೆ, ಬಿಡದೆ 12 ಗಂಟೆ ಸೂರ್ಯಾಸ್ತ ತನಕ ಬಿಡದೆ ಅರ್ಚನೆ ಆಗಬೇಕು ಅಂತ ಲೆಕ್ಕ. ಅದು ತ್ರಿಕಾಲ ಪೂಜೆ ಅಂದ್ರೆ 3 ಕಾಲದಲ್ಲೂ ನಡೆಸುವ ಪೂಜೆ. ಇವಂದು ಹಾಗಲ್ಲ, 100 ವರ್ಷ ಶುರುವಾಗಿದ್ದ ದಿವಸದಿಂದ ಮುಗಿಯುವ ತನಕ ಒಂದು ದಿವಸ ಬೆಂಕಿ ಆರಿಲ್ಲ ಅಂತ. ಅದು ಸಾಮಾನ್ಯ ಯಾಗ ಅಲ್ಲ, ತುಂಬಾ ದೊಡ್ಡ ಮಟ್ಟದ ಯಾಗ. ಯಜ್ಞಶೇಷ ಬಿಟ್ಟು ಬೇರೆ ಊಟನೇ ಮಾಡಿಲ್ಲ ಅಂತ ಯಾರು ಆ ಇಡೀ ರಾಜ್ಯದಲ್ಲಿ. ಅಂದ್ರೆ ಯಜ್ಞಕ್ಕೆ ಅಂತ ಹವಿಸ್ಸು ಮಾಡಿ ಅದರಿಂದ ಉಳಿದ ಪದಾರ್ಥವನ್ನೇ ಊಟ ಮಾಡುದು ಅಂದ್ರೆ ಅದು ಎಷ್ಟಿತ್ತು ಯೋಚನೆ ಮಾಡಿ. ಒಬ್ರಿಗಲ್ಲ, ನಮ್ಮಲ್ಲಿ ಎಲ್ಲ ಮುಗಿದ್ಮೇಲೆ ಒಂದಿಷ್ಟು ಒಂದು ತುತ್ತು ಸಿಗುತ್ತೆ, ಎಲ್ರಿಗೂ ಅದೇ ಪ್ರಸಾದ. ಅಂದ್ರೆ ಯಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಿತ್ತು ಅಂತ. ಅವನು ಯಾಗ ಮಾಡಿ ಮುಗಿಯುವಾಗ ಅಗ್ನಿ ಅವನಿಗೆ ಪ್ರಸನ್ನನಾದ ಅಂತ. ತುಂಬಾ ಸಂತೋಷ ಆಯ್ತು ಅವನಿಗೆ. ಹೀಗೆ ಯಾಗ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಆದ್ರೆ ನೀನ್ ಸಾಧಿಸಿ ಬಿಟ್ಟಿದ್ದಿ, ನೀನು ಒಳ್ಳೆ ರೀತಿಯಿಂದ ಈ ಕರ್ತವ್ಯ ನಿರ್ವಹಿಸಿದ್ದಾಗ ನನಗೆ ಏನ್ ಬೇಕು ಕೇಳು ಅಂತ. ಅವನು ಹೇಳ್ತಾನೆ, ನಾನು ಯಾವಾಗ್ಲೂ ನನ್ನ ಮನಸ್ಸು ತಪಸ್ಸಿನಲ್ಲಿ ನೆಲೆ ನಿಲ್ಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡ್ಲಿಕ್ಕೆ ನಂಗೆ ಶಕ್ತಿ ಬರಬೇಕು, ವ್ರತ ನಿಯಮವನ್ನ ಆಚರಣೆ ಮಾಡುವಲ್ಲಿ ಅನಾಸಕ್ತಿ ಬರಬಾರದು, ಗುರುಪ್ರಸಾದದಿಂದ ನನಗೆ ಇನ್ನಷ್ಟು ಗುರುಗಳ ಸೇವೆ ಮಾಡಿ ವೇದಜ್ಞಾನ, ಶಾಸ್ತ್ರಜ್ಞಾನ, ತತ್ವವನ್ನ ತಿಳಿಬೇಕು, ಆತ್ಮವಿಜ್ಞಾನವನ್ನ ತಿಳ್ಕೊಳ್ಬೇಕು ಅಂತ ನನಗೆ ಆಸೆ. ಆಮೇಲೆ ರಾಜನಾದ್ರಿಂದಾಗಿ ಹಿಂಸೆ ಇಲ್ಲದೆ ಸ್ವಧರ್ಮದಿಂದ ಎಲ್ಲರಿಗೂ ಬೇಕಾದಷ್ಟು ಸಂಪತ್ತನ್ನ ಕಾಲ ಕಾಲಕ್ಕೆ ಕೊಡುವ ಹಾಗಾಗಿ ನನ್ನನ್ನು ಕೇಳ್ಕೊಂಡು ಬಂದವರು ಬೇಸರದಿಂದ ಮುಖ ತಿರುಗಿಸ್ಕೊಂಡು ಹೋಗ್ಬಾರ್ದು. ಹಾಗೆ ನನ್ನಲ್ಲಿ ದಾನ ಕೊಡುವಂತಹ ಸಾಮರ್ಥ್ಯ ಮತ್ತು ನನ್ನ ಪರಿವಾರ, ನನ್ನ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಇದೇ ರೀತಿ ದಾನ ಬುದ್ಧಿಯಿಂದ, ಧರ್ಮ ಬುದ್ಧಿಯಿಂದ ಬದುಕನ್ನು ನಡೆಸುವಂತಾಗಬೇಕು ಅಂತ ಕೇಳಿಕೊಂಡ. ಇನ್ನು ಸುಮಾರಿದೆ ಒಂದು ಲಿಸ್ಟು. ಅದು ಯಾವುದು ಕೂಡ ಸ್ವಾರ್ಥಕ್ಕಿಲ್ಲದ ಪ್ರಾರ್ಥನೆ ಇದ್ದದ್ದು. ಅಗ್ನಿ ಅದನ್ನ ತುಂಬಾ ಸಂತೋಷ ಪಟ್ಟ. ಅವನ ಕೈಯಿಂದ ಮುಂದೆ ದರ್ಶಪೂರ್ಣ ಮಾಸ, ಅಗ್ರಯಣ ಇಷ್ಟಿ, ಅಂದ್ರೆ ಸರ್ವ ವೇದಸ್ಸು ಅಂತ ಸಂಪೂರ್ಣ ಸಂಪತ್ತನ್ನ ದಾನ ಮಾಡುವಂತಹ ಎಲ್ಲಾ ರೀತಿಯ ಯಜ್ಞಗಳನ್ನ ಅವನ ಕೈಯಲ್ಲಿ ಮಾಡಿಸ್ತಾನೆ. ಲಕ್ಷ ಲಕ್ಷ ಗೋವುಗಳು, ಒಬ್ಬೊಬ್ಬರಿಗೆ 60,000 ವರಹ ಬಂಗಾರ ಒಬ್ಬೊಬ್ಬರಿಗೆ ಕೊಟ್ಟು, ಆಮೇಲೆ ಎತ್ತುಗಳು ಅದನ್ನು ಹೊತ್ಕೊಂಡು ಹೋಗ್ಲಿಕ್ಕೆ, ಎತ್ತುಗಳನ್ನ ಅವುಗಳ ಕರ್ಕೊಂಡು ಹೋಗ್ಲಿಕ್ಕೆ, ಎತ್ತುಗಳ ಸಮೇತ ತಗೊಂಡು ಹೋಗಿ ಅಂತ ಕೊಡ್ಲಿಕ್ಕೆ ದಕ್ಷಿಣೆ. ಸಮೃದ್ಧಿ ಇತ್ತು ಅಂತ ಗೊತ್ತಾಗುತ್ತೆ. ಆಮೇಲೆ ರಸ್ತೆಯಲ್ಲಿ ಇದ್ದದ್ದು ಮರಳೇ ಅಲ್ಲ ಅಂತೆ, ಎಲ್ಲ ತಗೊಂಡು ಹೋಗುವಾಗ ಬಿದ್ದು ಹೋದ ಮುತ್ತು ರತ್ನಗಳು, ವಜ್ರ ವೈಡೂರ್ಯ, ಹವಳ, ಇದು ರಸ್ತೆ ಪೂರ್ತಿ. ರಸ್ತೆಯಲ್ಲಿ ಮಣ್ಣೇ ಇರ್ಲಿಲ್ಲ, ಅಂದ್ರೆ ತಗೊಂಡೋದವರು ಉಳಿದು ಅವ್ರವ್ರದೆಲ್ಲ ತಗೊಂಡೋಗಿದ್ದಾರೆ. ಕೆಳಗೆ ಬಿದ್ದಿರು. ಈ 100 ಜನಕ್ಕೆ ಅಡಿಗೆ ಮನೆಯಲ್ಲಿ ಅಕಸ್ಮಾತ್ ಚಪಾತಿ ಮಾಡಿದ್ರೆ ಎಲ್ಲ ಕಡೆ ಹಿಟ್ಟೇ ಇರುತ್ತೆ, ಎಲ್ರ ಮೀಸೆ ತಲೆ ಎಲ್ಲರ ಕಡೆನೂ ಹಿಟ್ಟಿರುತ್ತೆ. ಹಾಗೆ ಇಲ್ಲಿ ಎಲ್ಲಾ ಕಡೆನೂ ಕೂಡ ಮುತ್ತು ರತ್ನಗಳದ್ದೇ ಹಾವಳಿ. ಅಂದ್ರೆ ಮಳೆ ಬಂದ್ರೆ, ಗಾಳಿ ಬೀಸಿದ್ರೆ ಎಲ್ಲಿ ನೋಡಿದ್ರು ತಂಪು ತಂಪು ಅಥವಾ ಪರಿಮಳ, ಕಂಪು ಇತ್ಯಾದಿಗಳೇ. ಹೀಗೆ ಗಯನ ಯಾಗಕ್ಕೆ ಸಮಾನವಾದ ಯಾಗ
ಅಂದ್ರೆ ಆಗ ಯಾವ ಜೀವರಾಶಿಯೂ ಕೂಡ ಅತೃಪ್ತಿಯಿಂದ ಇರಲಿಲ್ಲ. ಎಲ್ಲಾ ಜೀವರಾಶಿಗಳಿಗೂ ಅದಕ್ಕೇನ್ ಬೇಕೋ ಅದನ್ನು ಕೊಡ್ತಿದ್ದ, ನೋಡಿ ಹೋಗಿ ಹುಡುಕಿ ಕೊಡ್ತಿದ್ದ. ಮೂಲೆ ಮೂಲೆಯಲ್ಲಿದ್ದ ಜೀವರಾಶಿಗೆ, ಸಮುದ್ರಕ್ಕೆ ಬೇಕಾದ ಜೀವರಾಶಿಗಳಿಗೆ ಅಲ್ಲಿ ಆಹಾರ, ಬಾವಿಯಲ್ಲಿದ್ದವುಗಳಿಗೆ ಅಲ್ಲಿ ಆಹಾರ, ಮರಗಳಲ್ಲಿ ವಾಸಿಸುವವಗಳಿಗೆ ಧಾನ್ಯಾದಿಗಳನ್ನು ಹಾಕಿ ಅಲ್ಲಿ ಆಹಾರ, ಕೊಟ್ಟಿಗೆಯಲ್ಲಿ, ಲಾಯದಲ್ಲಿ, ಗೊಂದಿಯಲ್ಲಿ, ಗೊಂದಿ ಅಂದ್ರೆ ಆನೆಗಳಿರುವ ಜಾಗಕ್ಕೆ ಗೊಂದಿ ಅಂತಾರೆ, ಕುದುರೆಗಳಿರುವ ಜಾಗಕ್ಕೆ ಲಾಯ ಅಂತಾರೆ, ಏನು ಹಸುಗಳಿದ್ರೆ ಕೊಟ್ಟಿಗೆ ಅಂತಾರೆ, ನರಿ ಇದೆ ಅದು, ಕುರಿಗಳೆಲ್ಲ ಇದ್ರೆ ದೊಡ್ಡಿ ಅಂತಾರೆ. ಇದಕ್ಕೆಲ್ಲ ಬೇರೆ ಬೇರೆ ಶಬ್ದ ಇದೆ. ವಸುತಾ ಕಾಲೇಜ್ ಅಂದ್ರೆ ದೊಡ್ಡಿ ಅಂತ ಅರ್ಥ. ಈಗ ನಾವು ಹೋಗೋದೆಲ್ಲ ದೊಡ್ಡಿಗೆ. ವ್ಯಾನ್ ತುಂಬಾ ಕುರಿಗಳನ್ನು ಕರ್ಕೊಂಡು ಹೋಗ್ತಾರೆ, ದೊಡ್ಡಿಗೆ ಬಿಟ್ಟು ಬರ್ತಾರೆ. ಮುತ್ತು, ರತ್ನ, ವಜ್ರ ಪ್ರತಿಯೊಂದು, ಒಬ್ರು ಬಟ್ಟೆ ಹಾಕೊಳ್ಳುದು ಕಸೂತಿ ಅಥವಾ ಅವರು ಹಾಕೊಳ್ಳುವ ಕಿರೀಟ, ಆಭರಣ, ಕೈಗೆ ಹಾಕುವ ವಂಕಿ, ಕಡಗ ಎಲ್ಲವೂ ರತ್ನಮಯ, ಬಂಗಾರಮಯ, ವಜ್ರಮಯ. ಗಯ ಇಷ್ಟು ಮಾಡಿ ಕೊನೆಗೆ ಊಟ ಮಾಡಿ ಎಲ್ಲ ಆದ್ಮೇಲೆ ಉಳಿದದ್ದು ಅಂದ್ರೆ ಅನಿವಾರ್ಯ, ಏನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನದಿಯಲ್ಲಿ ಹರಿದ್ರೆ ಹಾಲೇ ಹರ್ಕೊಂಡು ಹೋಗ್ತಿತ್ತಂತೆ. ಕೊಟ್ಟು ಉಳಿದಿದ್ದು ಹಾಲು, ಮೊಸರು, ತುಪ್ಪ ಎಲ್ಲ ನದಿಯಲ್ಲಿ ಹಂಗೆ ಹರ್ಕೊಂಡು ಹೋಗ್ತಿತ್ತು, ಅಷ್ಟು ಸಮೃದ್ಧಿ. ಆಮೇಲೆ ಇಂತಹ ಯಜ್ಞ ಪ್ರಭಾವದಿಂದ ದೇವತೆಗಳು ಕೂಡ ಇವನ ಯಾಗಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ರು. ಅಕ್ಷಯವಟ ಅಂತ ಒಂದು ದೊಡ್ಡ ಅವನಿರುವ ಜಾಗದ ಹೆಸರು, ಅದು ಆ ಕಾಲದಲ್ಲಿ ಆಲದ ಮರ ಅಂತೆ. ಒಂದು 10 ಊರುಗಳಷ್ಟು ದೊಡ್ಡ ಬೆಳೆದ ಆಲದ ಮರ, ಅದರ ಬುಡದಲ್ಲಿ ಈ ಎಲ್ಲ ಯಾಗ ಯಜ್ಞಗಳು. ಅಂದ್ರೆ ಅದು ತಾನೇ ಪ್ರಕೃತಿಯ ಹಾಕಿಕೊಟ್ಟ ಚಪ್ಪರ, ಅದರ ಕೆಳಗಡೆ ಒಂದು ಅಬ್ಬರ. ಅದನ್ನು ಇವತ್ತು ನೆನೆಸ್ಕೊಳ್ಳುವುದು ದುಸ್ತರ. ಹೀಗೆ ಪುಣ್ಯಶಾಲಿಯಲ್ಲಿ ಪುಣ್ಯಶಾಲಿತಮ ಅಂತ ವ್ಯಕ್ತಿಯು ಕೂಡ ಈಗ ಇಲ್ಲ. ಗಯಾ ಅಬ್ ನಹಿ, ಈಗಿಲ್ಲ ಅವನು. ಆದ್ರಿಂದಾಗಿ ನೀನು ಅದರ ಬಗ್ಗೆ ಚಿಂತೆ ಮಾಡಿ ಉಪಯೋಗ ಇಲ್ಲ ಅಂತ ಹೀಗೆ ಅವನ ಗಯಾ ರಾಜನ ಕಥೆಯನ್ನು ಹೇಳ್ತಾರೆ. ಮುಂದೆ ರಂತಿದೇವ ಅಂತ ಮತ್ತೊಬ್ಬ ರಾಜನ ಕಥೆಯನ್ನು ಹೇಳ್ತಾನೆ. ಸಂಕೃತಿ ಅಂತ ಒಬ್ಬ ರಾಜ, ತುಂಬಾ ವಿಶ್ವಾಸ ಪಾತ್ರನಾದಂತಹ ರಾಜ ಸಂಕೃತಿ ಅಂತ ಅನ್ನೋನು. ರಂತಿದೇವನ ಕಥೆ ಭಾಗವತವು ಹೇಳುತ್ತೆ, ದಾನಶೀಲರಲ್ಲಿ ಅತ್ಯಂತ ಉತ್ತಮ ಅಂತ. ಅವನು ಕೂಡ ಅವನ ಮನೆಯಲ್ಲಿ 2 ಲಕ್ಷ ಜನ ಅಡಿಗೆಯವರಿದ್ರಂತೆ. ನಿತ್ಯಕ್ಕೆ ಬರೀ ಅಡಿಗೆಯವರು. ತಿನ್ನೋರ ನೀವು ಯೋಚನೆ ಮಾಡಿ, ಅದು ಖಾಲಿ ಆಗ್ತಿತ್ತು. ಬೇಕಾದಷ್ಟು ಬಂದವರಿಗೆ ಎಲ್ರಿಗೂ ಇಲ್ಲ ಅಂತ ಆಗ್ತಿರ್ಲಿಲ್ಲ. ಅಷ್ಟು ಮಂದಿಯು ಬಂದ ಅತಿಥಿಗಳನ್ನ ಯಾರೇ ದಾರಿ ಹೋಕರು ಅಂದ್ರೆ ಪಥಿಕರು ಯಾರು ಬಂದ್ರು ಎಲ್ಲರಿಗೂ ಅಡಿಗೆ, ರಾತ್ರಿ ಹಗಲು ಅಂತಿಲ್ಲ. ನಾನ್ ಬರುವಾಗ ಸರ್ 3:30 ಆಗೋಯ್ತು, 3 ಗಂಟೆಗೆ ಕ್ಲೋಸ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ನೋ ಪ್ರಾಬ್ಲಮ್ ಇರ್ಲಿಲ್ಲ. ಬಡಿಸೋರು ಇರ್ತಿದ್ರು, ಅಡಿಗೆ ರೆಡಿ ಇರ್ತಿತ್ತು, ಬಿಸಿ ಬಿಸಿ ಇರ್ತಿತ್ತು. ಅದು ಪಕ್ವ ಅನ್ನ, ಕಂಜಲಕ್ಕಿ ಹಾಕಿ ಬರುತ್ತೆ. ಆಗ ನೀವು ಹುಟ್ಟಿರ್ತೀರಿ, ತಿಂದು ಬಂದಿರ್ತೀರಿ, ಮರ್ತೋಗಿರ್ತೀವಿ ಅಷ್ಟೇ. ಈ ಕತೆ ಹೇಳಿದ್ರೆ ನಾವ್ ಇದ್ವಿ ಗೊತ್ತಾಗ್ಬೇಕಲ್ಲ, ಅಷ್ಟೇ. ಮತ್ತೆ ಗೊತ್ತಾಯ್ತಲ್ಲ. ನಾವು ಅವಾಗ ಇದ್ದಿದ್ರೆ ಇವಾಗ ಯಾಕಿದೀವಿ ಅಲ್ಲ, ಅದೇ ಹೇಳಿದ್ದು ನೋಡಿ. ಅದು ಇದ್ದೇ ಅಂದ ತಕ್ಷಣ ಈ ತರ ಮತ್ತೆ ಈ ಕಲಿಯುಗ ಹುಟ್ಲೇಬೇಕು. ಈಗ ಕಲಿಯುಗದಲ್ಲಿ ಇವ್ರು ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲನೂ ಹುಟ್ಟಿರ್ತಾರೆ. ಮುಗಿಯುವುದು ಯಾವಾಗ ಹೇಳಿ? ಚತುರ್ಮುಖನ ಆಯುಷ್ಯ ಮುಗಿಯುವಾಗ್ಲೇ. ಅಲ್ಲಿ ತನಕ ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಇನ್ನು 49 ವರ್ಷ ಇದೆ. ಈ ಕಳೆದಿದ್ದು 1 ವರ್ಷ, ಇನ್ನು 49 ವರ್ಷ ಇದೆ. ನಿತ್ಯ ಪ್ರಳಯ ಅಂದ್ರೆ ಒಂದ್ಸರ್ತಿ ಇಡೀ ಸೃಷ್ಟಿ ನಾಶ ಆಗಿ 31,104 ಕೋಟಿ ವರ್ಷ ಪೂರ್ತಿ ಕತ್ಲೆಯಲ್ಲಿದ್ರೆ ಅದು ನಿತ್ಯ ಪ್ರಳಯ. ಅವಾಂತರ ಪ್ರಳಯ ಅಂದ್ರೆ ಈ 31,104 ಕೋಟಿ ವರ್ಷದಲ್ಲಿ ಈ ಚತುರ್ಮುಖನ ಒಂದೊಂದು ವರ್ಷ ಆಗುವಾಗ, ಒಂದೊಂದು ದಿನ ಆಗುವಾಗ ಮಧ್ಯದಲ್ಲಿ ದಿನ ಪ್ರಳಯ ಅಂತ ಕರೀತಾರೆ. ಅದೆಲ್ಲ ಅವಾಂತರ ಪ್ರಳಯಗಳು.
ಅಂದ್ರೆ ಯುಗದಿಂದ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಒಂದು ಸಂಧಿ ಇರುತ್ತೆ, ಅಲ್ಲೊಂದು ಸಣ್ಣದಾಗತ್ತೆ. ಒಂದು ಚತುರ್ಯುಗದಿಂದ ಇನ್ನೊಂದು ಚತುರ್ಯುಗಕ್ಕೆ ಒಂದು ಸಂಧಿ ಇರುತ್ತೆ, ಅಲ್ಲೊಂದು ಪ್ರಳಯ ಆಗುತ್ತೆ. ಒಂದು ಮನ್ವಂತರದಿಂದ ಇನ್ನೊಂದು ಮನ್ವಂತರಕ್ಕೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲೊಂದು ಪ್ರಳಯ ಆಗುತ್ತೆ. ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಮಧ್ಯೆ ಗ್ಯಾಪ್ ಇದೆ, ಅಲ್ಲೊಂದು ಪ್ರಳಯ ಆಗುತ್ತೆ. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಮಧ್ಯೆ ಗ್ಯಾಪ್ ಇದೆ, ಅಲ್ಲೊಂದು ಪ್ರಳಯ ಇದೆ. ಆ 100 ವರ್ಷ ಹೌದು. ತಿಳುವಳಿಕೆ ಕೊಟ್ಟಿದ್ದಾನಲ್ಲ ಶ್ರೀಗರಿ. ಒಟ್ಟು ರಂತಿದೇವನ ಕಾಲದಲ್ಲಿ ಎಲ್ಲರೂ ಧರ್ಮದಿಂದಲೇ ಸಂಪತ್ತನ್ನ ಪಡಿತಾ ಇದ್ರು. ಯಾರು ಕೂಡ ಇನ್ನೊಬ್ಬನ ಕಿಸೆ ನೋಡಿ 100 ರೂಪಾಯಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಳ್ತಿರ್ಲಿಲ್ಲ. ಅವಂದು ನಂಗೆ ಬೇಡ ಅದು ಕಸ, ಅವನಿಗೆ ನನ್ ದುಡ್ಡಾದ್ರೆ ಅದು ಬಂಗಾರ, ನಂದಲ್ಲದೆ ಇದ್ರೆ ಕಾಗೆ ಬಂಗಾರ, ಅದು ಬೇಡ ಅಂತ. ಕಾಗೆ ಬಂಗಾರ ಅಂದ್ರೆ ರೋಲ್ಡ್ ಗೋಲ್ಡ್. ಅದೇ ಬರುತ್ತೆ. ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಧರ್ಮನಿರತ ಯುದ್ಧ, ಶತ್ರುಗಳನ್ನ ಸೆದೆಬಡಿದು ಅವರನ್ನು ಧರ್ಮದ ದಾರಿಯಲ್ಲೇ ಸಾಗುವಂತೆ ಮಾಡುದು. ಆಮೇಲೆ ಅವನು ಎಷ್ಟು ವಿಶೇಷ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಯಾಗ ಮಾಡುವಾಗ ಪಶು ಬಲಿ ಕೊಟ್ಟರು ಕೂಡ ಆ ಪಶು ಸ್ವರ್ಗಕ್ಕೆ ಹೋಯ್ತು ಅನ್ನೋದು ಅವನಿಗೆ ಕನ್ಫರ್ಮೇಶನ್ ಇರ್ತಿತ್ತಂತೆ. ಯಾಗದಿಂದ ಆ ಪಶು ಸ್ವರ್ಗಕ್ಕೆ ಹೋಗಿದೆ ಅಂತ ನಿಶ್ಚಯ ಆದ್ರೆ ಮಾತ್ರ ಮಾಡ್ತಿದ್ದ, ಇಲ್ಲ ಅಂದ್ರೆ ಮಾಡ್ತಿರ್ಲಿಲ್ಲ. ಆದ್ರೆ ಅಷ್ಟು ಯಾಗ ಮಾಡಿದಾನೆ ಅಂದ್ರೆ ಅಷ್ಟು ಕನ್ಫರ್ಮೇಶನ್ ಇತ್ತು ಅಂತ ಅರ್ಥ. ಯಾಗ ಯಜ್ಞಾದಿಗಳೆಲ್ಲ ಮಾಡಿ ಏನೋ ಒಂದು ಕಾರಣ ಸತ್ಕಾರಣಕ್ಕಾಗಿ ಮಾಡ್ತಾರೆ. ಅಂದ್ರೆ ಜೀವ ಹತ್ಯೆ ಯಾಕೆ ಮಾಡ್ತಾರೆ? ಪಶು ಆಗ್ಲಿ ಹಸು ಆಗ್ಲಿ ಅದನ್ನೇ ಈಗ ಹೇಳಿತ್ತು. ಆ ಜೀವಕ್ಕೆ ಸದ್ಗತಿ ಆಗತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ಆ ಶರೀರದಿಂದ ಮನುಷ್ಯ ಶರೀರ ಬರಬೇಕು ಅಂದ್ರೆ ಆ ಶರೀರ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಆ ಶರೀರವನ್ನ ಯಾಗ ಮಾಡಿದ್ರೆ ಅದು ಮುಂದೆ ಸ್ವರ್ಗಕ್ಕೆ ಹೋಗಿ ಪುಣ್ಯ ಅದು ಮತ್ತೆ ಮನುಷ್ಯ ಶರೀರಕ್ಕೆ ಬರುತ್ತೆ. ಅದು ಗೊತ್ತಿದ್ರೆ ಮಾತ್ರ ಮಾಡ್ಬೇಕು. ತಿನ್ಲಿಕ್ಕೆ ರುಚಿ ಚೆನ್ನಾಗಿದೆ ಅಂತ ಹೇಳಿ ಬೇಯಿಸ್ಕೊಂಡು ತಿನ್ನೋದಲ್ಲ ಅಂತ. ಈ ಸಂಪತ್ತನ್ನ ಒಬ್ಬೊಬ್ರಿಗೆ ಕೊಟ್ಟು ಇದು ನಿನಗೆ ಇದು ನಿನಗೆ ಇದು ನಿನಗೆ ಅಂತ ಅವನಿಗೆ ನನಗೆ ಅಂತ ಯೋಚಿಸಿ ಮರ್ತೋಗ್ಬಿಟ್ಟಿದ್. ನನಗೆ ಅಂತ ಒಂದ್ ಬೇಕು ಅಂತಾನೆ ಮರ್ತೋಗಿತ್ತು ರಂತಿದೇವನಿಗೆ. ಎಲ್ಲ ಇನ್ನೊಬ್ರಿಗೆ ಅವನಿಗೆ ನನಗೆ ಅನ್ನೋ ಶಬ್ದವೇ ಅಸ್ಮತ್ ಶಬ್ದ ಅವನ ಶಬ್ದದ ಕೋಶದಲ್ಲೇ ಇರ್ಲಿಲ್ಲ ಅಂತ, ಎಲ್ಲ ಯುಷ್ಮತ್ ಶಬ್ದ. ಹೀಗೆ ಅಷ್ಟು ಕೊಟ್ಟು ತುಂಬಾ ಕಮ್ಮಿ ಕೊಟ್ಟೆ, ಇನ್ನೂ ಕೊಡ್ಬೇಕಿತ್ತು, ಎಷ್ಟು ಕಮ್ಮಿ ಕೊಟ್ಬಿಟ್ಟಿದ್ದೇನೆ ಅಂತ ಬೇಸರ ಮಾಡ್ಕೊತಿದ್ನಂತೆ. ಇದು ಅವನ ಕೊಡುಗೈತನದ ದೊಡ್ಡಸ್ತಿಕೆ. ಆಮೇಲೆ ಯಾರಾದ್ರೂ ಒಂದು ದಿವಸ ಅವನ ಕೈಯಲ್ಲಿ ಯಾರು ತಗೊಳ್ಳಿಲ್ಲ ಅಂದ್ರೆ ಅವನವತ್ತು ಬೇಸರದಲ್ಲಿ ಊಟನೇ ಮಾಡ್ತಿರ್ಲಿಲ್ಲ. ನಾನು ಇವತ್ತು ದಾನ ಮಾಡದೆ ಹೇಗೆ ಊಟ ಮಾಡೋದು ಅಂತ. ಯಾರಾದ್ರೂ ತಗೊಂಡ್ರೆ ಮಾತ್ರ ಅವನವತ್ತು ಸಮಾಧಾನ ನೆಮ್ಮದಿಯಾಗಿ ಊಟ ಮಾಡ್ತಿದ್ದ, ಇಲ್ಲ ಅಂದ್ರೆ ಕಾಯ್ತಿದ್ದ ಅಂತೆ. ಯಾರಾದ್ರೂ ಎಲ್ಲಿಂದಾದ್ರೂ ಯಾರನ್ನಾದ್ರೂ ಕರ್ಕೊಂಡು ಬಂದು ನನ್ನ ಕೈಯಿಂದ ಏನಾದ್ರೂ ಕೊಡಿಸಿ, ನಾನು ಅವ್ರಿಗೆ ಕೊಡ್ಬೇಕು, ಈಗ ಯಾರಾದ್ರೂ ಸಿಕ್ಕಿದ್ರೆ ಓಡೋಗೋಣ ಅಂತ ಅನ್ಕೋತಾ ಇರ್ತದೆ. ಹೀಗೆ ಇಷ್ಟೆಲ್ಲ ಮಾಡಿಯೂ ಅವನು ಅದೇ ಪದಾರ್ಥಗಳ ಒಂದಿಷ್ಟು ರಾಶಿ ಅಂದ್ರೆ ಆ ಮನೆಗೆ ಏನ್ ಬೇಕೋ, ಅಡಿಗೆ ಪಾತ್ರೆ ಬೇಕಾದ್ರೆ ಅಡಿಗೆ ಪಾತ್ರೆ, ದೇವರ ಸಾಮಾನು ಬೇಕು ಅಂದ್ರೆ ದೇವರ ಸಾಮಾನು, ಮನೆಯಲ್ಲಿ ಏನೋ ಪದಾರ್ಥಗಳು ಇಲ್ಲ ಅಂದ್ರೆ ಅದು ಅವ್ರು ಏನ್ ಕೇಳ್ತಾರೋ ಅದು. ಮನೆಯಲ್ಲಿ ನೆಡ್ಲಿಕ್ಕೆ ಗಿಡಗಳು ಬೇಕು, ಗಿಡನೇ ಕೊಡ್ತಿದ್ದಂತೆ. ವೃಕ್ಷದಾನ ಮಾಡ್ತಿದ್ದ, ಮಿಷ್ಟಾನ್ನದಾನ, ವೃಕ್ಷದಾನ, ಉಪ್ಪರಿಗೆ ಕಟ್ಟಿ ಮನೆಗಳನ್ನೇ ಕೊಡ್ತಿದ್ದ, ಆವಾಸ್ ಯೋಜನೆ. ಆಮೇಲೆ ವಾಹನಗಳನ್ನು ಕೊಡ್ತಿದ್ದ ಅಂತೆ, ನಿಮ್ಗೆ ಓಡಾಡ್ಲಿಕ್ಕೆ ಇದ್ರ ವ್ಯವಸ್ಥೆ ನಾನೇ ನೋಡ್ತೇನೆ, ನೀವು ಹೋಗಿ ಬಂದ್ಮೇಲೆ ನಮ್ಮ ಮನೆ ಹತ್ರ ಬಿಡಿ, ಅವುಗಳನ್ನು ಮೇಯಿಸಿ ಕರೆಕ್ಟ್ ಅದಕ್ಕೆ ಬೇಕಾದೆಲ್ಲ ಮಾಡಿ ನಾನೇ ಕಳಿಸ್ತೇನೆ. ಮತ್ತೆ ಅವ್ರ ಮನೆಯಲ್ಲಿ ಅದು ಕೆಲಸ ಮಾತ್ರ, ಅದರ ಆರೈಕೆಲ್ಲ ಇವನೇ. ಹೀಗೆ ಎಷ್ಟೋ ಜನಕ್ಕೆ ಶಯನಾಸನಗಳು, ಮಲ್ಕೊಳ್ಳಿಕ್ಕೆ ಕಾಟು, ಕೂತ್ಕೊಳ್ಳಿಕ್ಕೆ ವಸ್ತುಗಳು ಏನ್ ಬೇಕೋ, ಬೀನ್ ಬ್ಯಾಗ್ ಅಂತದ್ದು ಉದಾಸೀನದ ಬ್ಯಾಗ್ ಅಲ್ಲ, ಅವರ ಸಾಧನೆಗೆ ಅನುಕೂಲಕರವಾದದ್ದು ಏನ್ ಬೇಕೋ ಅದೆಲ್ಲವನ್ನು ಕೊಡ್ತಿದ್ದ ಅಂತೆ. ಆವಾಗ ಜೀವಿಗಳು ಎಷ್ಟು ನಿಸ್ವಾರ್ಥವಾಗಿತ್ತು, ನಾವು ಬರೀ ಸ್ವಾರ್ಥದಲ್ಲೇ ಇದ್ದೀವಿ. ಈ ಮನೆಯ ವೈಶಿಷ್ಟ್ಯವನ್ನ ಕುಬೇರನ ಅರಮನೆಯ ಪರಿಸರದಲ್ಲೂ ಇರ್ಲಿಲ್ಲ ಅಂತೆ. ಅಂತ ಚಂದದ ಮನೆಗಳನ್ನ ಎಲ್ಲರಿಗೂ ವ್ಯವಸ್ಥೆ ಮಾಡಿ ಕೊಟ್ಟಿದ್ದ ಅಂತೆ. ಇನ್ನು ಇದು ಬಹುಶಃ ಅಲಕಾ ನಗರಿ, ಅಲಕ ಅಂತ ಕುಬೇರನ ಪಟ್ಟಣ, ಅದನ್ನ ಯಾರೋ ರಾತ್ರಿ ತಂದು ಇಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಎಲ್ರಿಗೂ ಭ್ರಮೆ. ಅಲ್ಲಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ, ಇಲ್ಲೇ ಬಂದ್ಬಿಟ್ಟಿದೆ ಅಂತ, ಅಷ್ಟು ಅದ್ಭುತ. ಅದರ ಜೊತೆಗೆ
ರಂತಿದೇವ. ತೌವೆ ಬಹಳ ವಿಶೇಷ ಪದಾರ್ಥ. ಸೂಪ ಅಂತ ಕರೀತಾರೆ ಅದನ್ನ. ಸೂಪ್ ಅನ್ನೋದು ಯಾರಿಗೆ ಸೂಪ್ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೋ ಅವ್ನು ಒಳ್ಳೆ ಅಡಿಗೆವನು ಅಂತ ಲೆಕ್ಕ. ಅದಕ್ಕೆ ಸಂಸ್ಕೃತದಲ್ಲಿ ಸೂಪಕಾರ ಅಂತ ಕರೆಯುದು ಅಡಿಗೆವನನ್ನ. ಅಂದ್ರೆ ಅದು ನಮ್ಗೆ ಇವತ್ತು ಸೂಪ್ ಅಂದ್ರೆ ಯಾವ್ದೋ ಒಂದು ಮಾತ್ರ, ಯಾವ್ದ್ರಿಂದ ಬೇಕಾದ್ರೂ ಸೂಪ್ ಮಾಡ್ಬೋದು. ಆ ಪದಾರ್ಥದ ಫ್ಲೇವರ್ ಹಾಳಾಗ್ಬಾರ್ದು. ಎಲ್ಲದಕ್ಕೂ ಮೆಣಸು ಹಾಕು, ಪುಡಿ ಹಾಕು, ನಿಂಬೆಹಣ್ಣು ಹಿಂಡಿ ಹಾಕು ಅಂತ ಅದು ಏನ್ ಮಾಡಿದ್ರು ಅದನ್ನೇ ಹಾಕು, ಒಂದ್ 4 ಪದಾರ್ಥ ಸೇರಿಸಿ ಒಗ್ಗರಣೆ ಹಾಕ್ಬಿಡುದಲ್ಲ. ಆಯಾ ಪದಾರ್ಥದ್ದೇ ಕೆಲವು ಫ್ಲೇವರ್ ಇರುತ್ತೆ, ಅದನ್ನು ಉಳಿಸುವ ಹಾಗೆ ಮಾಡುವಂತ ಒಂದು ಟೆಕ್ನಿಕ್ ಇದೆ. ಅದು ಸೂಪಕಾರನ ಕೆಲಸ. ಈ ಮನೆಯಲ್ಲಿ ಸೂಪಕಾರರಿಗೆ ಪುರುಸೊತ್ತೇ ಇರ್ಲಿಲ್ಲ, ನಿರಂತರ ಕೆಲಸ. ಬಂದವರಿಗೆಲ್ಲ ಪದಾರ್ಥವನ್ನ ಬಡಿಸಿದ್ರೆ ಫ್ರೆಶ್, ಹಳೇದನ್ನ ಬಡಿಸ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತೆ. ಅದು ಕೊಟ್ಬಿಡಿ, ಇದನ್ನ ತರಲೇಬೇಡಿ. ಅಂದ್ರೆ 1 ಗಂಟೆ ಹಿಂದೆದ್ದಾದ್ರೆ ತರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಮತ್ತೆ ಹೊಸ್ತು ತಂದು ಬಡಿಸ್ಬೇಕು. ಹಾಗೇನೆ ತಂದು ಬಡಿಸುವ ಹಾಗೆ ಎಲ್ಲರಿಗೂ ಕೂಡ ಹವ್ಯ ಕವ್ಯಗಳನ್ನ ವ್ಯವಸ್ಥೆ ಮಾಡ್ತಿದ್ದ. ಪಿತೃಗಳಿಗೂ ಒಳ್ಳೆ ಆರಾಧನೆ, ದೇವತೆಗಳದ್ದು ಆರಾಧನೆ, ಭೂತ ಒಂದ್ ದಿವಸ ಬುದ್ಧಿ ನಮಗೂ ಬರ್ಬೋದು, ಯಾರಿಗ್ ಗೊತ್ತು. ಕನಸಲ್ಲಾದ್ರೂ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಬೋದು. ಹೀಗೆ ರಂತಿದೇವ ಹೀಗೆ ಇಷ್ಟಾಗಿಯೂ ಒಂದ್ಸರ್ತಿ ಅವನ ಊರಲ್ಲಿ ಕ್ಷಾಮ ಬಂತು. ಕ್ಷಾಮ ಬಂದಾಗ ಸುಮಾರು 12 ವರ್ಷ ಕ್ಷಾಮ ಅಂದ್ರೆ ಬರ, ಊರಲ್ಲಿ ನೀರಿಲ್ಲ. ಅದು ಪ್ರಾಕೃತಿಕವಾದ ಒಂದು ದೊಡ್ಡ ಸಮಸ್ಯೆ. ಎಲ್ರಿಗೂ ತನ್ನ ಕೋಶದಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಕೊಟ್ಟು ತೆಗೆದ. ಅಷ್ಟಾದ್ಮೇಲೆ ಅವನಿಗೆ ಒಂದು ಸ್ವಲ್ಪ ಹಿಟ್ಟು, ಒಂದ್ ಸ್ವಲ್ಪ ನೀರು ಉಳಿದಿತ್ತು. ಕೊನೆಗೆ ಹಿಟ್ಟು ತಗೊಳ್ಳೋಣ ಅಂತ ಸುಮಾರು 48 ದಿವಸ ಉಪವಾಸ ಮಾಡಿದ್ದಾನೆ. ಯಾರಿಗೂ ಕೊಡದೇ ಇದ್ರೆ ಅವ್ನು ತಗೊಳ್ತಿರ್ಲಿಲ್ಲ. ಕೊನೆಗೆ ಹಿಟ್ಟನ್ನು ಉಪಯೋಗಿಸ್ಲಿಕ್ಕೆ ಅಂತ ಬಂದಾಗ ಒಂದಿಷ್ಟು ಕೃಷಿಕರು ಬಂದ್ರಂತೆ. ನಾವು ಗದ್ದೆ ಕೆಲಸ ಮಾಡೋರು, ನಮ್ಗೆ ಊಟ ಸಿಗದು ಸುಮಾರು ದಿನ ಆಯ್ತು, ಹಸಿವಾಗ್ತಾ ಇತ್ತು. ಸೀದಾ ಹಿಟ್ಟು ತೆಗೆದು ಕೊಟ್ಟ. ಸರಿ, ಇನ್ನೊಂದ್ ಚೂರು ನೀರಿದೆ, ಅದನ್ನೇ ಕುಡಿಯೋಣ. ನೀರು ಇಲ್ಲ, ಇಡೀ ಊರಲ್ಲಿ ನೀರಿಲ್ಲ. ಕೊನೆಗೆ ಅದನ್ನೇನ್ ಕುಡಿಬೇಕು ಅಂತ ಬರುವಾಗ ಉದ್ಯಾನದಿಂದ ಶಬ್ದ ಕೇಳಿಸ್ತು. ಯಾವ್ದೋ ವಿಲವಿಲ ಅಂತ ಒದ್ದಾಡುವ ಶಬ್ದ. ಸರಿ, ಏನು ಅಂತ ಹೋಗಿ ನೋಡಿದ್ರೆ ಒಂದು ನಾಯಿ ತಲೆ ಮೇಲೆ ಹಾಕಿ ಕಣ್ಣು ಮೇಲೆ ಮಾಡಿ ಬಾಯಿ ತೆಗೆದು ಸಾಯುವ ಸ್ಥಿತಿಗೆ ಬಂದಿದೆ. ತನ್ನ ನೀರನ್ನು ತೆಗೆದು ಅದರ ಬಾಯಿಗೆ ಹಾಕಿದ. ಹಾಕಿ ಮರುಕ್ಷಣದಲ್ಲಿ ಅಲ್ಲಿ ನಾಯಿಯ ಬದಲು ಭಗವಂತ. ನಿನ್ನನ್ನೇ ನಾನು ಪ್ರಾಣ ಹೋಗ್ಲಿ ಅನ್ನುವಷ್ಟು ಪರೀಕ್ಷೆ ಮಾಡಿದ್ರು ನೀನು ನಿನ್ಗಿಂತ ಹೆಚ್ಚು ಸ್ವಂತ ಅಸ್ಮತ್ ಶಬ್ದವನ್ನೇ ಉಪಯೋಗಿಸಲ್ಲ ನೀನು. ನಿನಗೇನು ಹೇಳ್ಬೇಕು ನೀನು? ಅಲ್ಲ, ನನ್ನ ಕರ್ತವ್ಯ. ಮೊದಲು ನನ್ನ ಸುತ್ತ ಇದ್ದ ಅವನಿಗೆ ಪ್ರಜೆ ಅಂದ್ರೆ ಮನುಷ್ಯರಲ್ಲ. ಒಂದು ಗಿಡವೂ ಕೂಡ ಅವನ ಪ್ರಜೆ, ಒಂದು ಪ್ರಾಣಿಯೂ ಕೂಡ ಒಂದು ಪ್ರಜೆ. ಅವುಗಳಿಗೆ ಕ್ಷೇಮ ಆಗದೆ ನಾನು ಹೇಗೆ ಊಟ ಮಾಡ್ಲಿ? ಅದಕ್ಕೋಸ್ಕರ ಹಾಕಿದೆ, ನನ್ನನ್ನು ಕ್ಷಮಿಸು, ನಾನೇನಾದ್ರು ತಪ್ಪು ಮಾಡಿದೆ. ಸರಿ ಇದೆ, ಎಲ್ಲ ಸರಿ ಆಗುತ್ತೆ ನೋಡು ಅಂತ ಒಂದ್ ಕ್ಷಣ ಮಳೆ ದರ 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 ಬಂತು. ಇಡೀ ಪ್ರಪಂಚವೇ ಮತ್ತೆ ಮೊದಲಿನಂತೆ ಕ್ಷಾಮದಿಂದ ದೂರವಾಯಿತು. ಇಂಥ ನಿಸ್ಪೃಹನಾದ ವ್ಯಕ್ತಿಯೂ ಕೂಡ ಇವತ್ತಿಲ್ಲ. ಅದರಿಂದಾಗಿ ರಂತಿದೇವನಂತ ಪುಣ್ಯಾತ್ಮನನ್ನ ಯಾಕಪ್ಪ ದೇವ್ರು ಹೀಗೆ ಬೇಗ ಸ್ವರ್ಗಕ್ಕೆ ಕರ್ಕೊಂಡ್ ಬಿಟ್ಟ ಅಂತ ನೀವು ಪಯ್ಯಮರ್ರೋ ಅನ್ಬೇಡಿ. ಅದು ಅವನು ಕಾಲ ಬಂದಾಗ ಅವನು ಹೊರಡ್ತಾನೆ ಅಷ್ಟೇ ಅಂತ. ಅದರಿಂದಾಗಿ ಅಂದ್ರೆ ಒಂದೊಂದ್ರಲ್ಲಿ ಒಂದೊಂದ್ ನಮ್ ಮೇಲ್ನೋಟಕ್ಕೆಲ್ಲ ಒಂದೇ ತರ ಕತೆ ಅಂತ ಅನಿಸ್ತಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಕಥೆಯಿಂದ ಇನ್ನೊಂದು ಕತೆಗೆ ಏನೋ ಒಂದು ಡಿಫರೆನ್ಸ್ ಇದೆ. ನಾವು ಪ್ರತ್ಯೇಕ ಗಮನಿಸ್ಬೇಕು. ಇನ್ನೊಂದ್ಸಲ ಓದಿದಾಗ ಅದು ಗೊತ್ತಾಗುತ್ತೆ. ನಾನು ಕಥಾ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇದ್ದೇನೆ. ನೀವು ಮತ್ತೆ ಸೂಕ್ಷ್ಮ ಗಮನಿಸಿದ್ರೆ ಒಂದೋ ಸಂಪತ್ತು, ಒಂದೋ ಅಧಿಕಾರ, ಒಂದೋ ಯುದ್ಧ, ಒಂದೋ ದಾನ, ಒಂದೋ ತಪಸ್ಸು, ಯಾವುದೋ ಒಂದರಲ್ಲಿ ಪೀಕ್ ಸ್ಟೇಜಿಗೆ ಹೋಗಿರ್ತಾರೆ. ಯಾವ ಪೀಕ್ ಸ್ಟೇಜ್ ಎಲ್ಲವೂ ಒಳ್ಳೇದೇ, ಆದ್ರೆ ಯಾವುದೇ ಪೀಕ್ ಸ್ಟೇಜ್ ಹೋದ್ರದ್ದು ಎಷ್ಟೇ ಒಳ್ಳೇದಾಗಿದ್ರು ಕೂಡ ಅವರಿಗೂ ಸಾವಿದೆ ಅನ್ನೋದನ್ನ ತಿಳಿಸುವ ಹಿನ್ನೆಲೆಯಲ್ಲಿ ಇವನು ತನ್ನ ಪ್ರಾಣವನ್ನೂ ಪಣಕ್ಕಿಟ್ಟು ದಾನ ಮಾಡಿದ್ರು ಅವನ ಪ್ರಾಣ ಏನು ಉಳಿಲಿಲ್ಲ. ಅವನು ಅವತ್ತೇ ಸಾಯ್ಬೋದಿತ್ತು, ಅವತ್ ಸಾಯ್ಲಿಲ್ಲ. ಮತ್ತೆ ಅವತ್ತು ಒಂದ್ ದಿವಸ ಸತ್ತ. ಅವತ್ತೇ ದೇವ್ರು ಉಳಿಸಿ ಮತ್ತೆ ಈಗ ಅವನನ್ನು ಕರ್ಕೊಂಡು ಹೋಗ್ಬಿಟ್ನಲ್ಲ ಅಂತ ಯಾರು ಬೇಸರ ಮಾಡ್ಲಿಕ್ಕಿಲ್ಲ. ಅವನ ಕಾಲ ಬಂದಾಗ ಅವನು ಹೊರಟಿದ್ದಾನೆ ಅಂತ ಅರ್ಥ. ಮುಂದೆ ಭಾರತಕ್ಕೆ ಭಾರತ ಅಂತ ಹೆಸರು ಬರ್ಲಿಕ್ಕೆ ಕಾರಣನಾದ ಭರತ ಚಕ್ರವರ್ತಿಯ ಕಥೆಯನ್ನ ಹೇಳ್ತಾರೆ. ಇದಾದ್ಮೇಲೆ ಒಬ್ಬ ಪೃಥು ಚಕ್ರವರ್ತಿಯ ಕಥೆ ಬರುತ್ತೆ. ಭೂಮಿಗೆ ಪೃಥ್ವಿ ಅಂತ ಹೆಸರು ಬರ್ಲಿಕ್ಕೆ ಕಾರಣನಾದವ. ಇನ್ನು ಭೂಮಿಯಲ್ಲಿ ಇಡೀ ಕ್ಷಾತ್ರ ತಪ್ಪು ಕೆಲಸ ಮಾಡಿದಾಗ ಅದನ್ನ ನಿಗ್ರಹಿಸಿದಂತ ಪರಶುರಾಮನ ಕಥೆ. ಇನ್ನು 3 ಕಥೆ ಬರುತ್ತೆ. ಅದಾದ್ಮೇಲೆ 16 ರಾಜರ ಕಥೆ ಮುಗಿಯತ್ತೆ. ಅಂತೂ ಧರ್ಮರಾಜನನ್ನ ಸಮಾಧಾನ ಮಾಡಿ ಅವರು ವಾಪಸ್ಸು
ಆಶ್ರಮಕ್ಕೆ ಹೊರಡುತ್ತಾರೆ ಅಂತ. ಒಟ್ಟು ಮುಂದೆ 3 ಕಥೆಗಳು ಬಾಕಿ ಇದೆ. ಅದನ್ನು ಮತ್ತೆ ಮುಂದಿನ ಭಾಗದಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ 3 ಪ್ರಶ್ನೆ ಇದೆ. ಒಂದು, ಅನ್ನವನ್ನು ಮಾತ್ರ ಮುಸುರೆ ಅಂತ ಯಾಕೆ ಹೇಳ್ತಾರೆ? ಬೇರೆ ಪದಾರ್ಥಗಳು, ಬೇರೆ ಯಾವ ಸಸ್ಯ ಇದಕ್ಕೂ ಏನಾದ್ರೂ ಅಲ್ಲಲ್ಲ, ಅವ್ರು ಮೊದಲೇ ಕೇಳಿತು, ಪಾಠಕ್ಕಿಂತ ಮುಂಚೆನೆ ಕೇಳಿತು. ಬೇರೆ ಯಾವ ಸಸ್ಯ ಪದಾರ್ಥಕ್ಕೂ ಯಾಕಿಲ್ಲ? ಹಾಕಿದ್ರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದೆಯೋ ಅಥವಾ ದೇವರ ಕೈಯಲ್ಲಿದೆಯೋ? 2ನೇ ಪ್ರಶ್ನೆ. 3ನೇದು, ಈ ರಾಜರ ಕಥೆ